ಅವರು ಓಕೆ. ಆತ್ಮೀಯ ಸೋದರ ಸೋದರಿಯರೇ, ಇಂದಿನ ತರಗತಿಯಲ್ಲಿ ಶೌಚ ಅನ್ನೋದರ ಬಗ್ಗೆ ಅಲ್ಲಿಂದ ಅವು ಸಂಬಂಧಪಟ್ಟಿರ್ತಕ್ಕಂಥದ್ದು ಶುಚಿತ್ವ ಯಾಕೆ ಮಾಡ್ಕೋಬೇಕು ಅನ್ನೋತಕ್ಕಂಥದ್ದನ್ನ ತಿಳ್ಕೊಳ್ಳ. ಇಲ್ಲಿ ನಮ್ಮ ದೇಹ ಇದೆಯಲ್ಲ, ಪಂಚಭೂತಗಳಿಂದ ತಯಾರಾಗಿರತಕ್ಕಂಥದ್ದು ಈ ದೇಹ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಪಂಚಭೂತಗಳಿಂದ ತಯಾರಾಗಿರತಕ್ಕಂತಹ ಈ ದೇಹ. ಇದನ್ನ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕಾಗಿ ಪಂಚ ಪ್ರಾಣಿಗಳಿಂದ ಇದನ್ನು ಶುದ್ಧೀಕರಣ ಮಾಡ್ಕೋಬಹುದು ಅನ್ನೋ ಟಾಪಿಕ್ ಮೇಲೆ ಪ್ರಾರಂಭ ಮಾಡಿದ್ದ. ಸ್ವಲ್ಪ ಗಾಬರಿಯಿಂದ ಅದನ್ನ, ಯಾಕಂದ್ರೆ ಎಲ್ಲೋ ದೂರ ಹೋಗಿ ಬಂದಿದ್ದಕ್ಕೆ ಸ್ವಲ್ಪ ಗಾಬರಿಯಿಂದ ಹೇಳಿದ್ದಾಯ್ತು. ಆ ಶೌಚದ ಬಗ್ಗೆ ಸ್ವಲ್ಪ ಹಿಂದಿನಿಂದ ಮುಂದಕ್ಕೆ ಬರೋಣ. ಶೌಚ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಮ್ಮ ಈ ಪಂಚಭೂತಗಳಿಂದ ಆಗಿರತಕ್ಕಂಥ ದೇಹ ಇದೆಯಲ್ಲ, ಈ ದೇಹವನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು. ಶುದ್ಧೀಕರಣ ಮಾಡ್ಕೊಳ್ಳೋದು ಯಾವುದರಿಂದ ಅಂದ್ರೆ ಯಾವ್ದರಿಂದ ಹೇಳಿ, ಪಂಚ ಅಲ್ಲ, ಅದು ದೇಹ ಆಗಿರೋದು. ಶುದ್ಧೀಕರಣ ಮಾಡ್ಕೊಳ್ಳೋದು ಪಂಚ ಪ್ರಾಣಿಗಳಿಂದ ಅಲ್ಲ, ಪಂಚೇಂದ್ರಿಯಗಳನ್ನ ಅಂದ್ರೆ ಈ ದೇಹವನ್ನ ಶುದ್ಧೀಕರಣ ಮಾಡ್ಕೊಳ್ಳೋದು ಪಂಚ ಪ್ರಾಣಿಗಳಿಂದ. ನಮಗೆಲ್ಲರಿಗೂ ಗೊತ್ತು, ಪ್ರಾಣ ಅಂತಕ್ಕಂಥದ್ದು ಒಂದೇ ಇದೆಯಾ, ಅದರಲ್ಲಿನೂ 5 ಪ್ರಾಣಗಳು ಅಂತಂದ್ರೆ ಏನು, ಹೇಗೆ ಅಂತ ಇದರಿಂದ ಇದನ್ನ ಶುದ್ಧೀಕರಣ ಮಾಡ್ಕೋಬಹುದು ಅಂತ ಅನ್ನೋದನ್ನ ಹೇಳ್ತಾ, ಯಾಕಪ್ಪ ಅಂತಂದ್ರೆ ಇದು ಅದರಲ್ಲಿ ಪಂಚ ಪ್ರಾಣಗಳು ಅಂದ್ರೆ ಪ್ರಾಣ, ಅಪಾನ, ಸಮಾನ, ಧ್ಯಾನ, ಉದಾನ ಅಂತಕ್ಕಂಥದ್ದು ಈ 5 ಪ್ರಾಣಗಳೇ. ಇವನು ಮೂಲ ಪ್ರಾಣದಿಂದ ಈ 5 ಪ್ರಾಣಗಳು, ಒಂದೊಂದು ಪ್ರಾಣದಿಂದ ದೇಹದಲ್ಲಿ ಒಂದೊಂದು ರೀತಿಯಲ್ಲಿ ಶುದ್ಧೀಕರಣವಾಗುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ತೀವಿ, ಚೆನ್ನಾಗಿರುತ್ತೆ. ಮನೆಯನ್ನು ಶುದ್ಧೀಕರಣ ಮಾಡ್ಕೋಬೇಕಲ್ಲ, ಶುದ್ಧಿ ಮಾಡ್ಬೇಕಾದ್ರೆ ಬೇಕಾಗಿರ್ತಕ್ಕಂಥ ಸಲಕರಣೆ ಇರುತ್ತೆ. ಏನಿರುತ್ತೆ, ಪರಕೆ, ಚಾಟೆ, ಆಮೇಲೆ ಅದು ಒರೆಸ್ತಕ್ಕಂಥ ಬಟ್ಟೆ, ಇನ್ನೊಂದು ಕೆಲವರು ಮಿಷಿನ್ ಇಂಥದ್ದೇನಿಲ್ಲ, ಅವನ್ನ ಎಲ್ಲೆಂದ್ರೆ ಬಿಸಾಕ್ತಿವಿ. ಮನೆಯಲ್ಲಿನ ಸಮೇತ ಅದನ್ನು ಎಲ್ಲಿ ಇಡಬೇಕು ಅಲ್ಲಿ ಕರೆಕ್ಟ್ ಆಗಿ ನಾವು ಇಡ್ತಕ್ಕಂಥದ್ದು ನಮ್ಗೆ ರೂಢಿಯಾಗಿದೆ. ನಾಳೆ ಬೆಳಗ್ಗೆ ಬೇಕು ಅಲ್ಲ, ಯಾವ್ದನ್ನು ಯಾವ ಸ್ಥಳದಲ್ಲಿ ಇಡ್ತೀವೋ ಆ ರೀತಿ ಇರ್ತದಲ್ಲ. ಹಾಗೆ ಈ ಪಂಚ ಪ್ರಾಣಿಗಳಿದೆಯಲ್ಲ, ನಮ್ಮ ದೇಹದಲ್ಲಿ ಒಂದೊಂದು ಕಡೆ ಅದನ್ನ ಇರುತ್ತೆ ಅಂತ ಅನ್ನೋದನ್ನು ಸಮೇತ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಪುಸ್ತಕಗಳಲ್ಲಿ, ಯಾಕಂದ್ರೆ ಇವೆಲ್ಲ ಒಂದೇ ಪುಸ್ತಕ ಸಿಗಲ್ಲ, ಒಂದು 5-6 ಪುಸ್ತಕಗಳು ಓದ್ತಾ ಇರುವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಮಗೆ ಅರ್ಥವಾಗುತ್ತೆ. ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನ ಬೇರೆಯವ್ರಿಗೆ ಈ ರೀತಿ ಅಂತ ಹೇಳುವತಕ್ಕಂಥದ್ದು ನಮ್ಮ ಸ್ವಭಾವದಲ್ಲಿ ಬರಬೇಕು. ಆ ರೀತಿಯ ಸೊಸೈಟಿಗಳಲ್ಲಿ ಕೆಲಸ ಮಾಡಬೇಕು. ತಿಳಿದಿರ್ತಕ್ಕಂಥವ್ರು ತಿಳಿದೇ ಇರ್ತಕ್ಕಂಥ ವಿಷಯದ ಕಡೆ ಹೋಗ್ಬೇಕು. ಈಗ ತಿಳಿದಿರ್ತಕ್ಕಂಥ ವಿಷಯ ಪಂಚಭೂತಗಳನ್ನು ಎಲ್ಲರಿಗೂ ತಿಳಿಯುತ್ತೆ. ಅನೇಕರಿಗೆ ತಿಳಿದೇ ಇರ್ತಕ್ಕಂಥದ್ದು ಪಂಚ ಪ್ರಾಣಗಳು ಅನ್ನೋದು ಯಾವುದನ್ನು ತಿಳಿಲ್ಲ. ಆದ್ರಿಂದ ಇವು ಪಂಚ ಪ್ರಾಣಗಳು. ಯಾವ್ದಪ್ಪ? ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತಕ್ಕಂಥದ್ದು. ಇವು ನಮ್ಮ ಈ ದೇಹದಲ್ಲಿ ಕೆಲವು ಸ್ಥಳಗಳಲ್ಲಿ, ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಸ್ಥಳದಲ್ಲೂ ಸಮೇತ ಇದೆ ಅಂತ ಅನ್ನೋದನ್ನ ನಮ್ಮ ಇದರಲ್ಲೇ ಬರುತ್ತೆ. ಇದು ಪ್ರಾಣ ಅಂತಕ್ಕಂಥದ್ದು ನಮ್ಮ ಹೃದಯದ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಪ್ರಾಣ. ಅದೇನ್ ಕೆಲಸ ಮಾಡುತ್ತೆ? ಉಸಿರಾಡುವುದಕ್ಕಾಗಿ ಸಹಾಯ ಮಾಡಿ, ಉಸಿರಾಡುವುದಕ್ಕಾಗಿ ಚೇತನ ಕೊಟ್ಟು ವ್ಯವಸ್ಥೆ ಮಾಡುತ್ತೆ. ಅದು ಹೆಚ್ಚು ಕಡಿಮೆ ಆದ್ರೆ, ಪ್ರಾಣ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಆದ್ರೆ ದೇಹವೇ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನ ಸಮತಟ್ಟಾಗಿ ನೋಡ್ಕೊಳ್ತಕ್ಕಂಥದ್ದು ಪ್ರಾಣ. ಆ ಪ್ರಾಣ ಇರ್ತಕ್ಕಂಥದ್ದು ಸ್ಥಳ ಹೃದಯದ ಸ್ಥಳ. ಆಮೇಲೆ ಅಪಾನ ಅಂತಕ್ಕಂಥದ್ದು, ಈ ಅಪಾನ ಅಂತ ಅನ್ನೋದು ಗುದದ್ವಾರದ ಹತ್ತಿರ ಇರ್ತಕ್ಕಂಥದ್ದು. ಗುದದ್ವಾರದ ಹತ್ತಿರ ಇರ್ತಕ್ಕಂಥದ್ದು ಯಾವುದು? ಅಪಾನ. ಇದು ಕೆಲಸ ಏನು? ಬೆವರು, ಮಲ, ಮೂತ್ರ ವಿಸರ್ಜನೆಗೆ ಸಹಾಯ ಮಾಡುತ್ತದೆ. ಮಲ, ಮೂತ್ರ, ಬೆವರು ವಿಸರ್ಜನೆಗೆ ಸಹಾಯ ಮಾಡ್ತಾ, ಅದಕ್ಕೆ ಆ ಕೆಲಸ ಮಾಡಬೇಕಾದ್ರೆ ಅದು ಉತ್ತೇಜನ ಕೊಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತದೆ. ಇದು ಮೂಲ ಸ್ಥಾನ ಇರತಕ್ಕಂಥದ್ದು ಗುದಸ್ಥಾನದ.
ಇದು ನೋಡಿ ಯಾವ ರೀತಿ ಭಗವಂತ ಹೆಂಗಿಟ್ಟಿದ್ದಾನೆ ಅಂತಕ್ಕಂಥದ್ದು. ಆಮೇಲೆ ವ್ಯಾನ ಅಂತಕ್ಕಂಥದ್ದು, ಈ ವ್ಯಾನ ಅಂತಕ್ಕಂಥದ್ದು ಶರೀರಾದ್ಯಂತ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇರುತ್ತದೆ. ಇಡೀ ಶರೀರಾದ್ಯಂತ ರಕ್ತ ಚಲನೆ, ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ರಕ್ತ ಚಲನೆ ಮಾಡ್ತಕ್ಕಂಥದ್ದು ಅದರ ಸಹಾಯದಿಂದ. ಯಾವ್ದರದು ವ್ಯಾನ ಅಂತಕ್ಕಂಥದ್ದು ಪ್ರಾಣವಾಯು ಇದೆಯಲ್ಲ, ಅದರ ಮುಖಾಂತರ ರಕ್ತ ಚಲನೆ ಕಂಪ್ಲೀಟ್ ಆಗುತ್ತೆ. ವ್ಯಾನ ಅಂತಕ್ಕಂಥದ್ದು ಐಟಮ್ ಇದೆಯಲ್ಲ, ಅದು ಏನಾದ್ರೂ ಸ್ವಲ್ಪ ಕುಂಠಿತ ತೊಂದರೆ ಆದರೆ ಮೈ ಜೋಮ್ ಇಡ್ತಕ್ಕಂಥದ್ದು, ರಕ್ತ ಚಲನೆ ಯಾವಾಗ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಮೈ ಜೋಮ್ ಇಡ್ಕೊಳುತ್ತೆ. ಆದ್ದರಿಂದ ಯಾವುದು ವ್ಯಾನ ಅಂತಕ್ಕಂಥ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಶರೀರದಲ್ಲಿ ಜೋಮ್ ಇಡ್ತಕ್ಕಂಥದ್ದು, ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಇರೋದಕ್ಕೆ ಇದು ಕಾರಣ. ಆಮೇಲೆ ಉದಾನ ಅಂತಕ್ಕಂಥದ್ದು, ಉದಾನ ಅಂತಂದ್ರೆ ಇದು ಮೇಲಿನ ಎಲ್ಲಾ ಪ್ರಾಣಗಳನ್ನು ಶರೀರದಲ್ಲಿ ಇಟ್ಟುಕೊಂಡಿರುತ್ತದೆ. ಉದಾನ ಅಂತಕ್ಕಂಥ ಎಲ್ಲಾ ಇದೆಯಲ್ಲ, ಎಲ್ಲಾ ಪ್ರಾಣದ ಇದನ್ನ ಶರೀರದಲ್ಲಿ ಇಟ್ಟುಕೊಂಡು ಎಲ್ಲದಕ್ಕೂ ಉತ್ತೇಜನ ಕೊಡ್ತಕ್ಕಂತಹ, ನಾವು ಯಾವಾಗ ನಾವು ನಿದ್ರೆ ಮಾಡ್ತಾ ಇರುವಾಗೂ, ಕೆಲಸ ಮಾಡ್ತಾ ಇರುವಾಗಲೂ, ಓದ್ತಾ ಇರುವಾಗಲೂ ಶರೀರದಲ್ಲಿ ಯಾವ ಅಂಗಾಂಗಗಳು ಏನು ಕೆಲಸ ಮಾಡ್ತಾ ಇದೆಯನ್ನು ಮಾಡಿಸೋದಕ್ಕಾಗಿ ಅದು ಮೇಲು ಉಸ್ತುವಾರಿ ನೋಡ್ಕೊಂಡಿರ್ತಕ್ಕಂಥದ್ದು ಆಗುತ್ತದೆ. ಆಮೇಲೆ ಸಮಾನ ಅಂತಕ್ಕಂಥದ್ದು, ಇದು ಒಕ್ಕಲನ ಹತ್ರ, ಒಕ್ಕಲಿದೆಯಲ್ಲ, ಒಕ್ಕಲ ಹತ್ರ ಇರತಕ್ಕಂಥದ್ದು ಸಮಾನ. ಇದು ಶರೀರ ಒಳಗಿನ ಆಹಾರವನ್ನು, ನಮ್ಮ ಒಕ್ಕಲ ಹತ್ರ ಇರ್ತಕ್ಕಂಥದ್ದು ಇದು ಸಮಾನ ಅಂತಕ್ಕಂಥದ್ದು. ಇದು ನಾವು ತಿಂತಕ್ಕಂಥ ಆಹಾರವು ಜೀರ್ಣವಾಗುವುದಕ್ಕಾಗಿ ಅದು ಸುಖ. ಈಗ ನಾವು ಜೀರ್ಣ ಮಾಡ್ತಾ ಇದೀವಲ್ಲ, ಒಂದು ಊಟ ಅಡಿಗೆ ಮಾಡ್ತೀವಿ, ತಿಂತೀವಿ, ಒಂದೊಂದ್ಸಲ ತೇಗು ಬರುತ್ತೆ, ಕಮುರು ತೇಗು ಅಂತಕ್ಕಂಥದ್ದು ಬರುತ್ತೆ. ಅವಾಗ ಏನಪ್ಪ, ಅಯ್ಯೋ ನನ್ಗೆ ಯಾಕೆ ಜೀರ್ಣ ಶಕ್ತಿ ಇಲ್ಲಪ್ಪ, ಕಮುರು ತೇಗು ಬರ್ತಾ ಇದೆ ಅಂತೀವಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಇದಕ್ಕಂಥದ್ದು ಸಮಾನ ಅಂತಕ್ಕಂಥದ್ದು ವಾಯು ಇದೆಯಲ್ಲ, ಆ ಪ್ರಾಣ, ಸಮಾನ ಅಂತಕ್ಕಂಥದ್ದು ಪ್ರಾಣ, ಅದು ಸರಿಯಾಗಿ ನಮ್ಮಲ್ಲಿ ಕೆಲಸ ಮಾಡದೇ ಇರುವಾಗ ಆ ರೀತಿ ಕಮುರು ತೇಗು, ಮತ್ತೊಂದು ತೇಗು, ಊಟ ಮಾಡ್ತಾ ಇರುವಾಗ ತೇಗುಲ್ ಬರ್ತಕ್ಕಂಥದ್ದು ಇವೆಲ್ಲೂ ಆಗುತ್ತೆ. ಬರ್ಪು ಬರುತ್ತೆ. ಚಿಕ್ಕ ಮಕ್ಕಳಿಗೆ ಮುನ್ಸ್ಬಿಟ್ಟು ಕಡೆ ಹಿಂಗ ಅಂತಾರೆ, ಬರ್ಪ್ ಬಂತು, ಬರ್ಪ್ ಬಂತಂದ್ರೆ ಇನ್ನು ಜೀರ್ಣ ಚೆನ್ನಾಗಿ ಆಗುತ್ತೆ ಎನ್ನುವ ಸೂಚನೆ ನಮಗೆಲ್ಲ ಇದು ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೀವಿ. ಅನುಭವಿಸಿದ್ರೂ ಸಮೇತ ಅದು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ. ಇಷ್ಟು ಇದು ಈ 5 ಪ್ರಾಣ, ಪಂಚ ಪ್ರಾಣಗಳು, ಈ ಪಂಚೇಂದ್ರಿಯಗಳಿಂದ ಆಗಿರತಕ್ಕಂಥ ದೇಹವು ಶುದ್ಧೀಕರಣ ಮಾಡುವುದಕ್ಕಾಗಿ ಇವು ಕೆಲಸ ಮಾಡುತ್ತವೆ. ನಮ್ಮ ದೇಹದಲ್ಲಿ ಒಂದೊಂದನ್ನು ಒಂದೊಂದು ಸ್ಥಳದಲ್ಲಿ ಸೀಮಿತವಾಗಿದೆ. ಯಾವುದೇ ಅದು ಕೆಲಸ ಮಾಡದೆ ಹೋದ್ರೆ ನಮ್ಮ ದೇಹದಲ್ಲಿ ಈ ರೀತಿ ಆರೋಗ್ಯವು ಹೆಚ್ಚು ಕಡಿಮೆ ಆಗುತ್ತದೆ ಅಂತನ್ನೋದು ಇದು ಶೌಚ. ಈ ಶೌಚದಲ್ಲಿ ಬರತಕ್ಕಂಥ ಈ ನೋಡಿ, ಅದು ಸಂಸ್ಕೃತ ಪದ. ಶೌಚ ಅನ್ನೋದನ್ನೇ ಉಪಯೋಗಿಸ್ಕೊಂಡು ನಾವು ಶೌಚಾಲಯಗಳು ಕಟ್ಟಬೇಕಪ್ಪ ಅಂತ ಅನ್ನೋದು. ಶೌಚಾಲಯ ಕಟ್ಟುವುದೇ ಅದಕ್ಕೆ, ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೇನೆ ಅಲ್ವಾ. ಹಾಗೆ ಹಿಂದಿಂದು ಅಲ್ಲಿಂದ ಶುರು ಮಾಡಿ ಇವತ್ತೊಂದು ದಿವಸ 5ಕ್ಕೆ ಬರೋಣ. 45ನೇ ಶ್ಲೋಕ ಏನ್ ಬರುತ್ತಪ್ಪ ಅಂತಂದ್ರೆ, ಈಶ್ವರ ಪ್ರಣಿಧಾನದ ಮೂಲಕ ಸಮಾಧಿಯು ಸಿದ್ಧಿಸುತ್ತದೆ. ಈಶ್ವರನ ಪ್ರಣಿಧಾನದ ಮೂಲಕ ಸಮಾಧಿಯು ಸಿದ್ಧಿಸುತ್ತದೆ. ಈಶ್ವರನ ವ್ಯವಸ್ಥೆಯಿಂದ, ಭಕ್ತಿ ಭಾವನೆಯಿಂದ ಇದ್ದಾಗ ಸಮಾಧಿ ಅಂತಂದ್ರೇನು, ನಾವು ಯಾವ ಮಟ್ಟಕ್ಕೆ ಹೋಗ್ಬೇಕೋ ಆ ಮಟ್ಟಕ್ಕೆ. ಸಮಾಧಿ ಅಂದ್ರೆ ಬೇರೆ ಬೇರೆ ಅರ್ಥ ಇಲ್ಲ. ನಾವು ಏನ್ಕೊಂಡು ಸಮಾಧಿ ಅಂದ್ರೆ ಇದು ಮಾಡ್ಬಿಡ್ತೀವಿ, ಆ ಸಮಾಧಿ ಸ್ಥಿತಿಗೆ ನಾವು ಹೋಗ್ತೀವಿ ಅನ್ನೋದು. ಇಲ್ಲಿ ಈಶ್ವರನಿಗೆ ತನ್ನನ್ನು ತಾನು ಪೂರ್ತ ಸಮರ್ಪಣೆ ಮಾಡಿಕೊಳ್ಳುವ ಮೂಲಕವೇ ಸಮಾಧಿಯನ್ನು ಪಡೆಯಬಹುದು. ತನ್ನಷ್ಟಕ್ಕೆ ತಾನೇ ಸಮರ್ಪಣೆ ಮಾಡ್ಕೋಬೇಕು ಈಶ್ವರನಿಗೆ, ಆಗ ಸಮಾಧಿ ಯೋಗವು ನಮ್ಗೆ ಸಿಗುತ್ತದೆ ಎಂಬುವುದು ಅದ್ಭುತವಾದ ವಿಷಯ. ಅದಕ್ಕೆ ಶಿವಭಕ್ತರು, ನಾವೇ ಶಿವಭಕ್ತರೇ, ನಾವೇ ಪ್ರಾಮುಖ್ಯತೆ, ನಮಗಿಂತ ಮೇಲ್ಮಟ್ಟದಿಂದ ಯಾರು ಇಲ್ಲ ಅಂತಕ್ಕಂಥದ್ದು ಗರ್ವ. ಅದು ಶಿವನಿಗಿಂತ ಮೇಲಿನ ವಿಷ್ಣು ಕಡಿಮೆನೆಯ, ನಮ್ಗಿಂತ ಕಡಿಮೆ ವಿಷ್ಣು, ಶಿವನೇ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅದೊಂದು ಅದು ಯೋಗಶಾಸ್ತ್ರವು ಯೋಗಾಭ್ಯಾಸಕ್ಕೆ ತಕ್ಕ ಬೆಳಕನ್ನು ಸಾಂಖ್ಯ ನಿದರ್ಶನದಿಂದ ಪಡೆದಾಗಿಯೂ ಇಲ್ಲಿ ಈಶ್ವರನಲ್ಲಿ ನಂಬಿಕೆ ಇಲ್ಲದ ನಿರ್ವೀಶ್ವರ ಸಾಂಖ್ಯ ತತ್ವದ ಆಧಾರದ ಮೇಲೆ ಯೋಗಶಾಸ್ತ್ರವು ಆಧಾರ ಪಟ್ಟಿದ್ದಾಗಿಯೂ ಬರೀ ಹೃತ್ಪೂರ್ವಕವಾದ ಈಶ್ವರನಲ್ಲಿ ಅಡಗಿರಬಹುದಾದ ಆತನ ಭಕ್ತಿಯ ಮೂಲಕವೇ ಸಮಾಧಿಯನ್ನು ಪಡೆಯಬಹುದು. ಇಲ್ಲಿ ಏನಪ್ಪಾ ಬರುತ್ತಪ್ಪ ಅಂತಂದ್ರೆ, ಇಲ್ಲಿ ಈಶ್ವರನಲ್ಲಿ ನಂಬಿಕೆ ಇಲ್ಲದ, ಅದೇ ವಾದ ವಿವಾದಗಳು ಬರ್ತಲ್ಲ, ಈಶ್ವರನ ವಿಷ್ಣುವೆ ಅಂತಕ್ಕಂಥ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಯಾರ ಮೇಲೆ? ಈಶ್ವರನ ಮೇಲೆ.
ಈಶ್ವರನ ನಂಬಿಕೆ ಇಲ್ಲದ ಶರೀರ ಸಾಂಖ್ಯ ತತ್ವದ ಆಧಾರದ ಮೇಲೆ ಯೋಗಶಾಸ್ತ್ರವು ಆಧಾರ ಪಟ್ಟಿದ್ದಾಗಿಯೂ, ಯೋಗಶಾಸ್ತ್ರ ಹೇಳ್ತಕ್ಕಂಥದ್ದು ಶಿವನ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು ಪಟ್ಟಿದ್ದಾಗಿಯೂ ಬರೀ ಹೃತ್ಪೂರ್ವಕವಾದ ಈಶ್ವರನಲ್ಲಿ ಅಡಗಿರಬಹುದಾದ ಆತನ ಶಕ್ತಿಯ ಮೂಲಕವೇ ಸಮಾಧಿಯನ್ನು ಪಡೆಯಬಹುದು. ಇಲ್ಲಿ ಸಮಾಧಿಯನ್ನು ಪಡೆಯಬೇಕಾದ್ರೆ ಸಾಂಖ್ಯ ಯೋಗ ಅಂತಕ್ಕಂಥವ್ರು ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು. ಇಲ್ಲಿ ಈಶ್ವರನ ಸಹಾಯದಿಂದಲೇನೆ ಸಮಾಧಿಯನ್ನು ಪಡೆಯಬಹುದು. ಆತನ ಸಾಮರ್ಥ್ಯ ಶಕ್ತಿ ಇನ್ನೊಂದು ನೋಡಿ ನಮ್ಗೆ ರೂಢಿಯಲ್ಲಿದೆ, ಶಿವನ ಆಜ್ಞೆ ಇಲ್ಲದೆ ಹೋದ್ರೆ ಸೀಮೆಯನ್ನು ನಮ್ಗೆ ಟಚ್ ಮಾಡಬೇಕು. ಎಲ್ಲವೂ ಆತನ ಆಜ್ಞಾ ರೀತಿಯಲ್ಲೇ ಸ್ಥೂಲ ಲೋಕದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಮಗೆ ಸಾವು ಬರಬೇಕಾದ್ರೂ ಅವನ ಆಜ್ಞೆನೆ, ಇಲ್ಲದೆ ಆದ್ರೆ ಬರಲ್ಲ ಎಂದು ಹೇಳುವುದರಿಂದ ಇದು ಎಂದರೆ ಪ್ರಪತ್ತಿ ಮಾರ್ಗ. ಈ ರೀತಿ ಹೇಳ್ತಾ ಇದಾರಲ್ಲ ಈ ಸಾಂಖ್ಯ ಯೋಗ ಅಂತಕ್ಕಂಥದ್ದು, ಇದಕ್ಕೆ ಪ್ರಪತ್ತಿ ಯೋಗ ಅಂತಾರೆ. ಪ್ರಪತ್ತಿ ಯೋಗ ಅಂದ್ರೆ ಏನು ಅಂತ ಅನ್ನೋದನ್ನ ಇದ್ರಲ್ಲಿ ಹೇಳ್ತಾರೆ. ಈಶ್ವರನಲ್ಲಿ ಇಡಬಹುದಾದ ಭಕ್ತಿ. ಪ್ರಪತ್ತಿ ಯೋಗ ಅಂತಂದ್ರೆ ಈಶ್ವರನಲ್ಲಿ ಇಡಬೇಕಾಗಿರ್ತಕ್ಕಂಥ ಭಕ್ತಿ, ನಂಬಿಕೆ ಮತ್ತು ಭಕ್ತಿ. ಈಶ್ವರನ ದೇವಸ್ಥಾನದಲ್ಲಿ ಆ ಭಕ್ತಿಯ ನಂಬಿಕೆ ಬಹಳ ಸ್ಪಷ್ಟ. ನಮಸ್ಕಾರ ಮಾಡಿ ವಿಭೂತಿ ಎಲ್ಲಾ ಕಡೆನ ಹಚ್ಕೊಳ್ತೀವಿ. ಅದು ವಿಭೂತಿ ಹಚ್ಕೊಳ್ತಕ್ಕಂಥದ್ದು ಚಿಹ್ನೆ ಏನ್ ಗೊತ್ತಾ? ಸುಮ್ಮನೆ ನಾವು ಹಚ್ಕೊಳ್ತೀವಿ. ವಿಭೂತಿ ಯಾರಾದ್ರೂ ಹಂಚಿಕೊಂಡಾಗ ಇದ್ ಮಾಡಿದಾಗ ಅವನು ನೋಡಿದ್ರೆ ಸುಳ್ಳು ಹೇಳುವುದಿಲ್ಲ ಅಂತ ಅದು ಚಿಹ್ನೆ ಅದು. ನೋಡಿ, ಹೆಂಗಸರಿಗೆ ಕೊಟ್ಟು ಇಟ್ಕೊಳ್ತಕ್ಕಂಥದ್ದು ಉಂಗುರ ಕಾಲುಂಗುರ ಇಟ್ಕೊಳ್ತಕ್ಕಂಥ ಚಿಹ್ನೆ ಏನಪ್ಪಾ ಅಂದ್ರೆ ಅವ್ರ ಮದುವೆ ಆಗಿದೆ ಅಂತಕ್ಕಂಥದ್ದು. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಆ ಚಿಹ್ನೆಗಳನ್ನು ನೋಡಿ ಇಂಥ ರೀತಿಯಲ್ಲಿ ಇವ್ರು ಇದ್ದಾರೆ ಅಂತ ಅನ್ನೋದಕ್ಕಾಗಿ. ನಮ್ಮಲ್ಲಿ ಇನ್ನೊಂದು ಪದ್ಧತಿ ಬಂದ್ಬಿಟ್ಟಿದೆ ಇವಾಗ. ಹೆಂಗಸರು ಇಟ್ಟಿದ್ರನ್ನೆಲ್ಲ ಬಿಟ್ಬಿಡ್ತಾರೆ, ಕಾರಣವಾಗೆಲ್ಲ ಪೂಜೆ. ಮೊದಲು ಬಿಡುವುದು ಯಾತಕ್ಕೆ ಗೊತ್ತಾ? ದ್ರೌಪದಿ ನಮ್ಗೆ ಗೊತ್ತಿಲ್ಲ ಎಲ್ಲರಿಗೂ. ಆ ದ್ರೌಪದಿ ಆ ಮಾನಭಂಗ ಮಾಡಿದಾಗ ಶಬ್ದ ಮಾಡ್ದ, ಇವನು ಒದೆ ಬಡಿಯೋ ತನಕ ನನ್ನ ಕೂದಲನ್ನ ಗಂಟು ಹಾಕಲ್ಲ, ಗಂಟು ಹಾಕಲ್ಲ. ಅದಕ್ಕೆ ಪದ್ಧತಿ ಅದು. ಮಾನಭಂಗ ಮಾಡಕ್ ಹೋಗಿ ಬಂದಿನ ಅವಾಗ್ಲೇನೆ ಆ ರೀತಿ ಬಿಟ್ಬಿಡ್ತಾರೆ. ನಮ್ಮಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಅದು ಫ್ಯಾಷನ್ ಆಗೋದು ಅಲ್ಲ, ಅವ್ರಿಗೆ ಅಲ್ಲ ಇರ್ಲೇ. ಇದು ಮೂಲ ನಮ್ಮ ನಾಗರಿಕತೆ ಏನೋ, ಅದಕ್ಕೆ ಮೂಲ ಸಿದ್ಧಾಂತವೇನು ಅಂತ ಅರ್ಥ ಮಾಡ್ಕೊಡ್ತಾ ಇಲ್ಲ. ಸೊಸೈಟಿಗಳಲ್ಲಿ ಬಂದಾಗ ಇಂಥ ವಿಷಯಗಳಲ್ಲಿ ಈ ರೀತಿ ಇದೆ, ಈ ರೀತಿ ಇದೆ, ಬೇರೆಯವ್ರು ಯಾರಾದ್ರೂ ಇರ್ಬೋದು, ಆ ರೀತಿ ಇರಬಾರ್ದು, ಈ ರೀತಿ ಇರಬೇಕು ಅಂತಕ್ಕಂಥದ್ದು ಇದು ಸಮಾಚಾರ. ನಾವೊಂದು ನಮ್ಮದ್ರಲ್ಲೇ ಬರುತ್ತೆ. ಹೆಂಗಸರು ಕರೆಕ್ಟ್ ನೇರವಾಗಿ ಇಲ್ಲಿ ಅದೇನಂತಾರೆ ಬಾಪ್ಟಿ ಅಂತಾರಲ್ಲ, ಈಗ ಯಾಕಪ್ಪ ಅಂತಂದ್ರೆ ನಿದರ್ಶನ ಅದು. ನನ್ನ ಜೀವಮಾನದಲ್ಲಿ ಏನು ತಪ್ಪು ಮಾಡಲ್ಲ, ನಾನು ತಪ್ಪು ಮಾಡಿದ್ರೆ ಆಕ್ರಿ ಇಲ್ಲಿಗೆ ಒಂದೇ ಹೇಳಿಗೆ ನಾನು ಅಂತ ಅನ್ನೋ ಸಂಕೇತದ ತೋರಿಸೋದು. ಇವಾಗ ಎಲ್ಲಿದೆ? ಈ ಕಡೆ ತೆಗಿತಾರೆ. ಯಾಕಂದ್ರೆ ಅದು ತಪ್ಪು ನೂರಾರು ಮಾಡ್ತಾ ಇರ್ತೀನಿ, ಏಟು ಹಾಕಿದ್ರು ಪಕ್ಕಕ್ಕೆ ಹೋಗ್ಬೇಕು. ಇದು ಹಿಂದಿನ ಸಂಪ್ರದಾಯದಲ್ಲಿ ನಮ್ಮ ಅದರಲ್ಲಿ ಬಂದಿರತಕ್ಕಂಥದ್ದು ಕೆಲವು ಗೊತ್ತಿದ್ದು ಗೊತ್ತಿರದೇ ಇರ್ತಕ್ಕಂಥ ನಂಬಿಕೆಗಳು ಇದೆ. ಈ ರೀತಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ. ಇಲ್ಲಿ ಅಷ್ಟಾಂಗ ಯೋಗಕ್ಕಿಂತ ಭಿನ್ನವಾದದ್ದು ಮತ್ತು ಸ್ವತಂತ್ರವಾದದ್ದು. ಅಷ್ಟಾಂಗ ಯೋಗ ಪಥವು ಮತ್ತೊಂದು ಮಾರ್ಗ. ಅಷ್ಟಾಂಗ ಪಥ ಅಂತಕ್ಕಂಥದ್ದು ಇನ್ನೊಂದು ದಾರಿ. ಮಾರ್ಗ ಅಂದ್ರೆ ಇನ್ನೊಂದು ದಾರಿ. ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಬಿಡದೆ ಅನುಷ್ಠಾನ ಮಾಡುವುದರ ಮೂಲಕ ಸಮಾಧಿ ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಎರಡರಲ್ಲಿ ಯಾವುದಾದ್ರೂ ಸರಿ ಅಂದ್ರೆ ಅದರ ನಿಯಮದಂತೆ ನಡ್ಕೊಂಡು ಜೀವನವನ್ನು ನಡೆಸಿದಾಗ ನಾವು ಸಾಕ್ಷಾತ್ಕಾರವನ್ನು ಪಡೆಯಬೇಕು. ಸುಮ್ಮನೆ ಆದರೆ ಆಗಲಿ, ಸಾಕ್ಷಾತ್ಕಾರವನ್ನು ಪಡೆಯಬಹುದು ಎಂಬುದಾಗಿ ಪತಂಜಲಿಗಳು ಈ ಸೂತ್ರದಲ್ಲಿ ಭರವಸೆ ಕೊಟ್ಟಿರುತ್ತಾರೆ. ಈ ರೀತಿ ನೀವು ನಡ್ಕೊಂಡ್ರೆ, ಜೀವನ ನಡೆಸ್ತಾ ಇದ್ದರೆ ಸಾಕ್ಷಾತ್ಕಾರವನ್ನು ನಾವು ಪಡೆಯಬಹುದು ಅಂತ ಯಾರೋ ಪತಂಜಲಿ ಮಹರ್ಷಿಗಳು ಈ ರೀತಿ ಭರವಸೆ ಕೊಡೋದಂದ್ರೆ ನನ್ನ ನಂಬಿಕೆ ಹಾಗೆ ಆಗ್ತಿ ಮಾಡು ಅನ್ನೋದು ಹಾಗೆ ಭರವಸೆ ಅವರು ಕೊಡ್ತಾರೆ. ಆದರೆ ಸ್ವಂತಕ್ಕೆ ಏನನ್ನೂ ಕೋರದೆ ಪವಿತ್ರ ಭಕ್ತಿ ಭಾವನೆಯನ್ನು ಒತ್ತಾದ ಏಕೈಕ ಲಕ್ಷ್ಯ ಇಟ್ಟುಕೊಂಡು, ಏನೋ ಸ್ವಂತಕ್ಕಾಗಿ ಏನು ಬಯಸಿದಿರ ಭಕ್ತಿ ಮಾರ್ಗದಿಂದ ಜೀವನವನ್ನು ನಡೆಸಬೇಕು, ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈ ಭಕ್ತಿ ಮಾರ್ಗವೇ ಅತ್ಯಂತ ಸುಲಭವಾಗಿರತಕ್ಕಂಥದ್ದು. ಒಂದು ರೀತಿಯಲ್ಲಿ ಕಷ್ಟವೂ ಸರಿ. ಭಕ್ತಿಯಿಂದ ನಾವು ದೈವ ಯೋಜನೆಗೆ ಸಂಬಂಧಪಟ್ಟಂತ ಕೆಲಸಗಳು, ಆ ಕೆಲಸಗಳು ಮಾಡುವಾಗ ನನ್ನ ಸ್ವಂತಕ್ಕಾಗಿ ತೋರ್ಕೋಬಾರ್ದು. ನಾವು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅರ್ಚನೆ ಮಾಡಿಸಿ ಅಂತಂದ್ರೆ ನಿನ್ನ ಗೋತ್ರ ಯಾವುದು, ನಿನ್ನ ಕುಲ ಯಾವುದು, ಯಾರಿಗೆ ಏನಂತ ಹೇಳಿ ಅದು ಸ್ವಂತ ಆಯ್ತಾ? ಅದು ಫಲಿತಾಂಶ ನಮ್ಗೆ ಸಿಗುವುದೇ ಇಲ್ಲ. ಅದು ಬಂತು ಏನ್ ಮಧ್ಯದಲ್ಲಿ ಬಂದಿರ್ತಕ್ಕಂಥ, ಯಾಕಂದ್ರೆ ಅದಕ್ಕೆ ಇಷ್ಟು ದುಡ್ಡು ಅದಷ್ಟು ಕೊಟ್ಟಾಗ
ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಜೋವಿಗೆ ಹೋಗ್ಬೇಕು ನಮ್ಮ ಉದ್ದೇಶವೇ ಹೊರತು ಆ ರೀತಿಯ ಪ್ರತಿಫಲ ನಮಗೆ ಸಿಗುವುದಿಲ್ಲ. ಆ ರೀತಿ ಕೇಳಬಾರ್ದು ನಾವು ಪ್ರತಿಫಲ. ಹಾ, ಲಕ್ಷ್ಯವಿಟ್ಟುಕೊಂಡು ಉತ್ತಮ ಪಡಿಸುತ್ತಾ ಹೋದಂತೆಲ್ಲ ಅದು ಸಮಾಧಿಯಲ್ಲಿ ಕೊನೆಗೊಳ್ಳುವುದು. ಆ ರೀತಿಯ ಉತ್ತಮವಾಗಿರ್ತಕ್ಕಂಥ ಜೀವನ ಭಕ್ತಿಯಿಂದ ನಾವು ಮುಂದಕ್ಕೆ ಜೀವನವನ್ನು ನಡೆಸ್ತಾ ಬಂದಾಗ ಸಮಾಧಿಯಲ್ಲೇ ಸೇರಿಕೊಳ್ಳುತ್ತದೆ ಎಂಬುದು ಹೇಗೆ ಸಾಮಾನ್ಯ ಸಾಧನಗಳ ಹಿಂದೆ ಎಂತ ಅದ್ಭುತಗಳು ಅಡಗಿವೆ ಎಂಬ ಅಂಶಕ್ಕೆ ಕಣ್ಣು ತೆರೆಯುತ್ತದೆ. ನಾವು ಭಕ್ತಿ ಭಾವನೆಯಿಂದ ಬಂದಾಗ ಆ ದೈವದ ಕಡೆ ಗಮನ ಬರುತ್ತೋ, ಯಾವಾಗ ಭಕ್ತಿ ದೈವಕ್ಕೆ ಬಂದಾಗ ನಮಗೆ ಭಕ್ತಿ ಉತ್ಪತ್ತಿ ಆದಾಗ ಬೇರೆ ಮನುಷ್ಯರನ್ನು ಸಮೇತ ಹೀಯಾಳಿಸೋದಕ್ಕೂ ಭಕ್ತಿ ಭಾವನೆಯಿಂದ ಅವರನ್ನು ಬರ್ತೀವಿ, ಬದಲಾವಣೆ ಆಗ್ತೀವಿ. ನೀವು ಈ ಅಯ್ಯಪ್ಪ ಸ್ವಾಮಿಗೆ ಶರಣು ಅಂತಕ್ಕಂಥದ್ದು ಹೋಗ್ತಾರಲ್ಲ, ಅವರು ಬೇರೆ ದಿನಗಳಲ್ಲಿ ಏನಾದ್ರು ಅವ್ರು ನೋಡಿದ್ರೆ ನಾವೇನು ಅನ್ಸುತ್ತಂದ್ರೆ ಬೇರೆ ದಿನಗಳ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಅವ್ನ ಮಾಲೆ ಹಾಕೊಂಡು ಮಾಡ್ತಕ್ಕಂಥದ್ದು ನೋಡಿದ್ರೆ ಅಯ್ಯಪ್ಪನ ಮಹಾ ಇದ ಅಂತಾರೆ. ಆದ್ರೆ ಅದ್ರಲ್ಲಿ ಒಂದು ಸಂಕೇತವಿದೆ. ನಾವು ಇದುವರೆಗೂ ಅಂತ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ದು ಇನ್ನು ಮುಂದೆ ಆದ್ರೂ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಸಾಮರ್ಥ್ಯ ಬರಲಿ ಅಂತ ಬೀಜವನ್ನು ಹಾಕ್ತಾರೆ. ಅವಾಗ ಇವಾಗ ಮಾಡಿರ್ತಕ್ಕಂಥ ಬೀಜ ಇದೆಯಲ್ಲ, ಮುಂದಿನ ಜನ್ಮದಲ್ಲಿ ಅದು ಬೆಳವಣಿಗೆ ಆಗಿ ಆ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ದಾರಿ ತೋರಿಸುತ್ತೆ. ಅದು ಇದು ನಿಯಮ ಹೇಗೆ ಅಂತ ಅನ್ನೋದು ಗೊತ್ತಾಗದೆ ಇರುವವರೆಗೆ ಈ ರೀತಿಯಪ್ಪ ಅಂತ ನಾವು ತಿಳಿಸ್ಬೇಕು. ಮುಖ್ಯವಾಗಿ ಈ ಸಂಸಾರ ಚಕ್ರಕ್ಕೆ ನಮ್ಮನ್ನು ಬಂಧಿಸಿರುವ ಚಿತ್ತ ವೃತ್ತಿಗಳು ಹೊರಗಿನ ಭೋಗ ವಸ್ತುಗಳ ಮೇಲಿನ ಅಭಿಮಾನದಿಂದ ಹುಟ್ಟುತ್ತವೆ. ಸರಿ, ಇಷ್ಟೆಲ್ಲ ಹೇಳ್ತಾ ಇದ್ದೀವಿ. ನಮಗೆ ಈ ರೀತಿ ಸಮಾಜದಲ್ಲಿ ಅವ್ಯವಸ್ಥೆಯಲ್ಲಿ ಇರುವುದಕ್ಕೂ, ಕೋಪ ಮಾಡ್ಕೊಳ್ಳೋದಕ್ಕೂ, ಸಂತೋಷ ಮಾಡ್ಕೊಳ್ಳೋದಕ್ಕೂ, ಒಬ್ಬರ ಮೇಲೆ ಪ್ರೀತಿ ಇನ್ನೊಬ್ಬರ ಮೇಲೆ ಅಸೂಯೆ ಈ ರೀತಿ ಬರೋದಕ್ಕೆ ಕಾರಣವೇನು ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಈ ಸಂಸಾರ ಚಕ್ರಕ್ಕೆ ನಮ್ಮನ್ನ ಬಂಧಿಸಿರುವುದು ಚಿತ್ತ ವೃತ್ತಿಗಳು ಹೊರಗಿನ ಭೋಗ ವಸ್ತುಗಳ ಮೇಲಿನ ಅಭಿಮಾನದಿಂದ ಹುಟ್ಟುತ್ತವೆ. ಇಲ್ಲಿ ಚಿತ್ತ ಅಂದ್ರೆ ಏನು, ಅದು ಅರ್ಥ ತಿಳ್ಕೊಂಡ್ರೆ ನಮ್ಮಷ್ಟು ಕೇಳಿದ್ರು ಆದಷ್ಟು ಅರ್ಥ ಬರುತ್ತೆ. ಚಿತ್ತ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಬೀಜ ರೂಪದಲ್ಲಿ ನಮ್ಮ ದೇಹದಲ್ಲಿ ಅಡಗಿರುತ್ತೆ. ಹಿಂದಿನ ಜನ್ಮದ ಮಾಡಿರ್ತಕ್ಕಂಥದ್ದು ಹಿಂದಿನ ಜನ್ಮದ ಸಂಸ್ಕಾರ ಅವು ಬೀಜ ರೂಪದಲ್ಲಿ ಸೇರಿರುತ್ತೆ. ಈಗ ಹುಟ್ಟಿದಾಗ ಬೆಳವಣಿಗೆ ಆಗ್ತಾ ಇರುವಾಗ ಆ ಸಂದರ್ಭ ಸಿಕ್ಕಿದರೆ ಅದು ಪ್ರಬಲವಾಗಿ ನಮ್ಮ ಹತ್ರ ಆ ಕೆಲಸ ಮಾಡಿಸುತ್ತೆ. ಈ ಚಿತ್ತದಿಂದಲೇ ನಮ್ಮ ಸಂಸಾರಕ್ಕೆ ಪದೇ ಪದೇ ಸಂಸಾರ ಬಂಧನ ಸಿಕ್ಕಿಕೊಂಡು ಜೀವನವನ್ನು ನಡೆಸ್ತಾ ಇರುವುದು. ಆ ಚಿತ್ತದಕ್ಕೆ ಸೇರಿಕೊಳ್ಳದೆ ಹೋದ್ರೆ ಉತ್ತಮ ಗುಣಗಳೇ ಬರುತ್ತೆ, ಮುಂದೆ ಹುಟ್ಟಬೇಕಾಗಿರ್ತಕ್ಕಂಥ ಪ್ರಸಂಗವಿರುವುದಿಲ್ಲ. ಈ ಅಭಿಮಾನವು ಅವಿದ್ಯೆ, ಅಸ್ಮಿತ, ತನ್ನ ಸ್ವರೂಪ ನೆರವು ಮತ್ತು ಆ ಮೂಲಕ ಹುಟ್ಟುವ ದೇಹವೇ ನಾನೆಂಬ ಅಜ್ಞಾನ ಇವುಗಳ ಮೂಲಕ ಉಂಟಾಗುತ್ತದೆ. ಇಲ್ಲಿ ಅಸ್ಮಿತ ಅಂತಕ್ಕ ಚಿತ್ತ ಅಂತಕ್ಕಂಥ ಹೆಂಗ ರೀತಿ ಬರ್ತದೆ ಅಂದರೆ ಅವಿದ್ಯೆ, ಅಸ್ಮಿತ. ಅವಿದ್ಯೆ ಅಂದ್ರೆ ತಿಳುವಳಿಕೆ ಇಲ್ದಿರ್ತಕ್ಕಂಥ, ಅಸ್ಮಿತ ಅಂತಂದ್ರೆ ಒಂದು ರೀತಿಯಲ್ಲೇ ವ್ಯಾಮೋಹ ಜಾಸ್ತಿ ಇರ್ತಕ್ಕಂಥದ್ದು. ಇವೆರಡರಿಂದಲೇ ನಮ್ಮ ಪ್ರತಿಯೊಂದು ಜನ್ಮದಲ್ಲಿ ಕ್ಯಾರಿಯರ್ ಮಾಡ್ಕೊಂಡು ಬರ್ತದೆ. ಆವಾಗ ಇದು ದೇಹ ನಾನೇ ನನ್ನದು ಅಂತಕ್ಕಂಥದ್ದನ್ನ ಅವಿದ್ಯೆ, ಅಸ್ಮಿತಾ ಅಂತಕ್ಕಂಥ ಈ ಎರಡು ನಮ್ಮನ್ನು ಹೊತ್ಕೊಂಡು ಜೀವನಕ್ಕೆ ಪದೇ ಪದೇ ಹುಟ್ಟುವುದಕ್ಕೆ ಅದು ಕ್ಯಾರಿಯರ್ ಮಾಡ್ಕೊಂಡು ಬಂದದ್ರಿಂದ ಈ ರೀತಿ ಆಗ್ತಾ ಇರುತ್ತೆ ನಮ್ಗೆ. ಈ ಮೂಲಕ ಹುಟ್ಟುವ ದೇಹವೇ ತಾನೆಂಬ ಅಜ್ಞಾನ ಇವುಗಳ ಮೂಲಕ ಉಂಟಾಗುತ್ತದೆ. ಇವು ತೀರಿಸಿಕೊಳ್ಳೋದಕ್ಕಾಗಿ ಜನ್ಮಕ್ಕೂ ನಮ್ಮ ದೇಹವು ನಂತರ ಹುಟ್ಟುತ್ತಾ ಇರುವುದು. ಆ ಅಸ್ಮಿತಾ ಅಂತಕ್ಕಂಥ ಏನಿದೆಯೋ ಅದರಲ್ಲಿ ಎಷ್ಟು ಪಾಪ ಪುಣ್ಯ ಇರುತ್ತೋ ಅದನ್ನು ತೀರಿಸಿಕೊಳ್ಳುವುದಕ್ಕಾಗಿ ಪ್ರತಿಯೊಂದು ಸಲನು ಜನ್ಮ ನಮ್ಗೆ ಬರ್ತಕ್ಕಂಥದ್ದು. ನಮ್ ಜನ್ಮ ಬರ್ತಕ್ಕಂಥದ್ದು ಆ ಜನ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಂಚಭೂತಗಳು ದೇಹವು ತಯಾರಾಗಿ ಆ ಮುಖ್ಯ ವ್ಯವಹಾರಕ್ಕೆ ಹೊತ್ತುಕೊಂಡು ಜೀವನ ನಡೆಸುವುದಕ್ಕಾಗಿ ಎಂತಹ ಬುದ್ಧಿ ಬೇಕು, ಎಂತಹ ಶರೀರ ಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನಮಗೆ ಬರುತ್ತದೆ. ಈ ನಾನು ಎಂಬ ಭಾವನೆಯನ್ನು ಲಯ ಹೊಂದಿಸಬೇಕಾದರೆ ತಾತ್ಕಾಲಿಕವಾದ ಸುಖ ಮತ್ತು ಸತತವಾದ ದುಃಖ ಪ್ರವೃತ್ತಿಗಳಲ್ಲಿ ನಮ್ಮನ್ನು ಮುಳುಗಿಸುವ ಆಸೆಗಳು ನಿರ್ಮೂಲ ಮಾಡಬೇಕು. ಈಗ ಆ ದೇಹ ಬಂತು, ಜೀವನ ನಡೆಸ್ತಾ ಇದ್ದೀವಿ, ಅದನ್ನ ನಿರ್ಮೂಲನ ಮಾಡ್ಕೋಬೇಕಾದ್ರೆ ನಾವು ಎಂತ ರೀತಿಯಲ್ಲಿ ಇರಬೇಕಪ್ಪ ಅಂದ್ರೆ ತಾತ್ಕಾಲಿಕವಾದ ಸುಖ ಮತ್ತು ಸತತವಾದ ದುಃಖ. ಪ್ರತಿಯೊಬ್ಬರಿಗೂ ಎರಡೂ ಇದೆ. ಸತತವಾಗಿರ್ತಕ್ಕಂಥ ದುಃಖವೂ ಇದೆ,
ತಾತ್ಕಾಲಿಕವಾಗಿರ್ತಕ್ಕಂಥ ಸಂತೋಷವೂ ಇದೆ. ದುಃಖವೂ ಸಂತೋಷವೂ ಎರಡೋ ಒಂದು ಎತ್ತಿನ ಗಾಡಿಗೆ ಎತ್ತಿದ್ದಂಗಾನೆ ಎರಡೂ ಬೇಕು. ಆ ದುಃಖವು ಬರುವುದರಿಂದ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳಿದೆಯಲ್ಲ ಅವು ಸರಿಯುತ್ತೆ. ಸಂತೋಷ ಬರುವುದರಿಂದ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಬೇರೆ ಜನರಿಗೆ ವ್ಯವಸ್ಥೆ ರೀತಿ ಜೀವನ ನಡೆಸುವುದಕ್ಕಾಗಿ ದಾರಿ ತೋರಿಸ್ಕೊಡ್ತಕ್ಕಂಥ ಸಂದರ್ಭ ಬಂದಾಗ ಸಂತೋಷವಾಗುತ್ತೆ. ಆದ್ರಿಂದ ದುಃಖವು ಒಂದು ರೀತಿ ಒಳ್ಳೆಯದು. ದುಃಖ ಬಂದಾಗ ಹಿಂದಿನ ಸಂಸ್ಕಾರ ಎಲ್ಲ ಕಟ್ಟಾಯ್ತು, ಮಾಡಿರ್ತಕ್ಕಂಥ ಕರ್ಮ ಸೌದೋಗುತ್ತೆ. ಸಂತೋಷ ಬಂದಾಗ ಬೇರೆಯವರು ಉಪಕಾರ ಮಾಡಿದಾಗ ಅದು ಮುಂದಿನ ಜನ್ಮಕ್ಕೆ ನಾಂದಿಯಾಗುತ್ತೆ. ಆದ್ದರಿಂದ ಎರಡು ಬಹಳ ಮುಖ್ಯವೇ. ಪ್ರವೃತ್ತಿಗಳಲ್ಲಿ ನಮ್ಮನ್ನು ಮುಳುಗಿಸುವ ಆಸೆಗಳನ್ನು ನಿರ್ಮೂಲ ಮಾಡಬೇಕು. ಮೊಟ್ಟ ಮೊದಲನೇ ಬಾರಿಗೆ ಇವೆಲ್ಲ ಬರ್ಬೇಕಾದ್ರೆ ಆಸೆ ಅಂತಕ್ಕಂಥ ರೀತಿಯಲ್ಲ ಆಸೆ ಇರಬೇಕು, ದುರಾಸೆ ಇರಬಾರದು. ಎಷ್ಟು ಆಸೆ ಇರಬೇಕು ಅಷ್ಟು ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕು. ಇದನ್ನು ಸಾಧಿಸಬೇಕಾದರೆ ನಾನು ಅಂದ್ರೆ ಈಶ್ವರನಾಗಿರುತ್ತೇನೆ, ನಾನು ಆ ಮೂಲಕ ಪಡೆಯಬೇಕಾದದ್ದನ್ನೆಲ್ಲ ಪಡೆದಂತೆ ಆಯಿತು, ಮತ್ತೇನನ್ನೂ ಸಾಧಿಸಬೇಕಾದ ಕರ್ತವ್ಯವಿಲ್ಲ. ಆದಾಗ್ಯೂ ಕರ್ಮದಲ್ಲಿ ತೊಡಗಿದ್ದೇನೆ. ನಾನು ಕೆಲಸ ಮಾಡದಿದ್ದರೆ ಈ ಲೋಕವೆಲ್ಲವೂ ನಾಶ ಹೊಂದುವುದು. ಆದುದರಿಂದ ಲೋಕ ರಕ್ಷಣೆಯ ದೃಷ್ಟಿಯಿಂದ ಕೆಲಸ ಮಾಡಬೇಕಾದದ್ದು ಅಗತ್ಯವೆಂದು ಶ್ರೀಕೃಷ್ಣನು ಈಶ್ವರನ ಪರವಾಗಿ ಹೇಳುತ್ತಾನೆ. ಇಲ್ಲಿ ಕೃಷ್ಣನ ಭಗವದ್ಗೀತೆಯಲ್ಲಿ ಬರ್ತಾನೆ ಕೃಷ್ಣ ಅಂತಕ್ಕಂಥದ್ದು. ಆ ಕೃಷ್ಣ ನನ್ನ ಸ್ವಂತದ್ದೆಲ್ಲ ಅವರ ವಾಕ್ಯ ಹೇಳಿದ್ದು, ಈಶ್ವರನ ಪರವಾಗಿ ಈ ಕೆಲಸ ಹೇಳುತ್ತಿರಲ್ಲ. ಈಶ್ವರನ ಮುಖಾಂತರ ಬಂದಿರತಕ್ಕಂಥದ್ದು ಈಶ್ವರನ ಪರವಾಗಿ ನಾನು ಬೋಧನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಶ್ರೀಕೃಷ್ಣನು ನಮ್ಗೆ ಹೇಳಿರ್ತಕ್ಕಂಥ ವಿಷಯ ಇದೆ. ಯಾರ ಪರವಾಗಿ ಅವರ ವಕಾಲತ್ ಹಾಕಿರೋದು? ಈಶ್ವರನ ಪರವಾಗಿ ಇವರು ವಕಾಲತ್ ಆಗಿರೋದು. ಮೊದಲು ನಮ್ಮಂತೆಯೇ ಇದ್ದು ತನ್ನ ದೈವೀಕತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು, ಎಲ್ಲರೂ ಮೊದಲು ಮಾಮೂಲಿಯಾಗಿರ್ತಾರೆ, ದೈವೀಕತೆಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರೆ ತಾನು ಸಂಪಾದನೆ ಮಾಡಿಕೊಂಡು ಈ ಬ್ರಹ್ಮಾಂಡವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಈಶ್ವರನಿಗೆ ಆತ್ಮಾರ್ಪಣೆ ಮಾಡಿಕೊಂಡು, ಈ ದೇವರು ಅಂತಕ್ಕಂಥ ಕೃಷ್ಣನಾಗ್ಲಿ ಈಶ್ವರನಾಗ್ಲಿ ಅವ್ರು ಮಾಡಬೇಕಾದ ಕರ್ತವ್ಯ ಏನಿಲ್ಲ, ಎಲ್ಲ ಮುಗಿದೋಗ್ಬಿಟ್ಟಿದೆ. ಆದರೆ ಈ ಸಮಾಜಕ್ಕ ಜನರ ಉದ್ಧಾರಕ್ಕಾಗಿ ತನ್ನ ಕರ್ತವ್ಯವನ್ನು ಒಂದು ಕ್ಷಣವೂ ಮರೆಯದಿರಾ ಅವ್ರ ಕರ್ತವ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನಾದ್ರು ನಮ್ಮ ತರ ಸೋಂಬೇರಿತನ ಆಗೋಗ್ಬಿಟ್ಟು ಇವಾಗ ಅದು ಆವಾಗ ಹಿಂಗೆ ಹೇಳಿದ್ನ ಹಂಗೆ ಹೇಳಿದ್ವಿ ವಾದ ವಿವಾದಗಳು ಅವ್ರೇನಾದ್ರು ಬಂದ್ರೆ ಪೂರ್ಣವಾಗಿ ಒಂದು ಕ್ಷಣ ಮಾಡಿದ್ರು. ಈ ರೀತಿ ಜನರ ಯೋಗಕ್ಷೇಮಕ್ಕಾಗಿ ತಾವು ಕಣ್ಣು ಮುಚ್ಚಿದಿರಿ ಈ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವ ಕೆಲಸ ಮಾಡುವಂತಹದ್ದಿಲ್ಲ, ಅವರು ಏನು ಇಟ್ಕೊಂಡಲ್ಲ, ಒಳ್ಳೇದು ಇಲ್ಲ ಕೆಟ್ಟದ್ದಿಲ್ಲ, ಎಲ್ಲ ಪರಿಪೂರ್ಣರಾಗಿರ್ತಕ್ಕಂಥವ್ರು ಬೇರೆಯವರ ಜೀರ್ಣೋದ್ಧಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ಈಶ್ವರನ ಪರವಾಗಿ ಶ್ರೀಕೃಷ್ಣ ಹೇಳ್ತಕ್ಕಂಥ ವಾಕ್ಯ. ಈಶ್ವರನಿಗೆ ಆತ್ಮಾರ್ಪಣೆ ಮಾಡಿಕೊಂಡು ಆತನ ಆದರ್ಶವನ್ನು ಅನುಷ್ಠಾನ ಮಾಡುವುದು ಅತ್ಯವಶ್ಯಕ. ಈಶ್ವರನ ಆತ್ಮಾರ್ಪಣೆ ನೋಡಿ, ಇದು ಆತ್ಮಾರ್ಪಣೆ ಅಂತ ಅನ್ನೋದನ್ನ ಈ ಟೆರರಿಸ್ಟ್ಗಳು ಮಾಡ್ತಾರೆ ನೋಡಿ. ಅವರ ಪ್ರಾಣ ಹೋದ್ರು ಅವ್ರ ಗುರುಗಳು ಎಲ್ಲಿರ್ತಕ್ಕಂಥದ್ದು ಅಲ್ಲಿ ಹೋಗ್ಬಿಟ್ಟು ಪ್ರಾಣಾರ್ಪಣೆ ಮಾಡ್ಕೊಡ್ತಾರೆ ನೋಡು. ಇದು ಅದು ಒಂದು ಬೇರೆ ಟೆರರಿಸ್ಟ್ಗಳು. ಇಲ್ಲಿ ಈ ಅರ್ಪಣೆ ಮಾಡ್ಕೊಡ್ತಕ್ಕಂಥದ್ದು ಭಕ್ತಿ ಭಾವನೆಯಿಂದ ಬೇರೆ ಜನರನ್ನ ಅಭಿವೃದ್ಧಿ ಪಡಿಸುವುದಕ್ಕಾಗಿ ತನ್ನ ಅರ್ಪಣೆ ಮಾಡ್ಕೊಡ್ತಕ್ಕಂಥದ್ದು. ಈ ದೃಷ್ಟಿಯಿಂದಲೇ ಪತಂಜಲಿಗಳು ಈಶ್ವರನಲ್ಲಿ ಆಚರಿಸುವಂತಹ ಅನನ್ಯ ಭಕ್ತಿ ಮೂಲಕವೇ ಸಮಾಧಿಯನ್ನು ಸಾಧಿಸಬಹುದು. ಪತಂಜಲಿ ಹೇಳ್ತಾರೆ, ಈ ರೀತಿ ಸಾಧನವನ್ನು ನಾವು ಮಾಡಬೇಕಾದ್ರೆ ಈಶ್ವರನಲ್ಲಿ ಅನನ್ಯ ಭಕ್ತಿಯನ್ನು ಇಡಬೇಕು. ಆ ಭಕ್ತಿ ಬಂದ್ರೇನೆ ನಾವು ಉದ್ಧಾರ ಆಗುವುದು, ಬೇರೆಯವರಿಗೂ ಸಹಾಯ ಮಾಡೋದಕ್ಕೆ ಬರೋದು. ಭಕ್ತಿ ಮಾರ್ಗ ಇಲ್ಲ ಅಂತಂದ್ರೆ ಇಲ್ಲ. ನಾವು ಈಶ್ವರನ ಗುಡಿಗೆ ಹೋಗ್ತೀವಪ್ಪ, ಗುಡಿಗೆ ಹೋಗೋಣ, ಹೋಗ್ತಕ್ಕಂಥ ತಪ್ಪೇನು ಅಲ್ಲ. ಗುಡಿಗೆ ಹೋಗದೇ ಇದ್ರೂ ಕೆಲಸ ಮಾಡ್ಬೋದು. ಗುಡಿಗೆ ಹೋಗ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲಿ ಮಂತ್ರಾರ್ಪಣೆ ಮಾಡ್ತಕ್ಕಂಥ ಪೂಜಾ ಪುರಸ್ಕಾರಗಳಲ್ಲಿ ನೋಡ್ತೀವಿ. ಅಲ್ಲಿ ಒಂಥರ ಮನಸ್ಸು ಪರಿವರ್ತನೆ ಆಗುತ್ತೆ. ಈಚೆಗೆ ಬಂದಾಗ ತನ್ನಲ್ಲಿರ್ತಕ್ಕಂಥದ್ದು ಬೇರೆ ಈ ಪ್ರಸಾದನು ಅದು ಇದನ್ನ ಭಕ್ತಿಯಿಂದ ಕೊಡ್ತೀವಿ. ಅದು ಕಾಟಾಚಾರ ಕೊಡಲ್ಲ, ಭಕ್ತಿಯಿಂದ ಕೊಡ್ತೀವಿ. ಅಲ್ಲಿ ಸೇರಿರ್ತಕ್ಕಂಥ ಜನರು ಈ ಕಡೆ ಇರ್ತಾರ ನೋಡು, ಅವರಿಗೆ ತನ್ನಲ್ಲಿರ್ತಕ್ಕಂಥ ಹಣಕಾಸು ಭಕ್ತಿಯಿಂದ ಹಾಕ್ಬಿಡ್ತೀವಿ. ಯಾವಾಗ ಇದು ಭಕ್ತಿ ಬಂದಿದ್ದು ನಮ್ಗೆ ಆ ಈಶ್ವರನ ಸನ್ನಿಧಿಯಲ್ಲಿ ಹೋದಾಗ ನಮ್ಮಲ್ಲಿ ನಮ್ಮ ಅಣುಗಳಿದೆಯಲ್ಲ ಮಾರ್ಪಾಟು ಹೊಂದಿ
ನಂತರ ಆ ಕರುಣೆ ಅಂತನ್ನುವುದು ನಮ್ಮಲ್ಲಿ ಉಕ್ಕಿ ಬಂದು ಬೇರೆಯವರಿಗೆ ಸಹಾಯ ಅಥವಾ ದಾನ ಧರ್ಮ ಮಾಡ್ತಕ್ಕಂಥದ್ದು ಬರುತ್ತೆ. ಅಂತ ರೀತಿಯಲ್ಲಿ ಇರತಕ್ಕಂತಹ ಭಕ್ತಿ ಭಾವನೆ ನಮ್ಮಲ್ಲಿ ಬಂದಾಗ ಬೇರೆಯವರಿಗೆ ಸಂತೋಷ ರೂಪದಲ್ಲಿ ನಾವು ಸಹಾಯ ಮಾಡ್ತೀವಿ. ಇದು ಈಶ್ವರನ ನಿಯಮ ವ್ಯವಸ್ಥೆ. ಹೋಗ್ಬಿಟ್ರೆ ಹಾ ಮನುಷ್ಯನ ಗುಣಗಳೇ ಬದಲಾವಣೆ ಬದಲಾವಣೆ ಆಗುತ್ತೆ. ಅದು 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 ಹೇಳ್ತಾ ಇರೋದು. ಯಾಕಂದ್ರೆ ವಿಗ್ರಹನ ನೋಡಿದ ತಕ್ಷಣ ಹ್ಮ್. ಉತ್ಪತ್ತಿ ಅದು ಕಾರಣ ಏನಪ್ಪಾ ಅಂದ್ರೆ ಘಂಟಾನಾದ ಆ ವೇದ ಮಂತ್ರಗಳು ಆ ಮಂತ್ರಗಳ ಕೇಳ್ತಾ ಇದ್ದಕ್ಕೆ ನಮ್ಗೆ ಮೈಯೆಲ್ಲ ಸುಮ್ಮನೆ ನೋಡಿ ಈಶ್ವರನ ದೇವಸ್ಥಾನ ನೋಡಿ ನಾವು ಈಶ್ವರನ ಬಹಳ ಹಳೇ ದೇವಸ್ಥಾನದಲ್ಲಿ ಹೋದಾಗ ಭಕ್ತಿ ಭಾವನೆ ಜಾಸ್ತಿ ಬರುತ್ತೆ. ಕಾರಣ ಏನಪ್ಪಾ ಅಂದ್ರೆ ನಿಯಮಬದ್ಧವಾಗಿ ಅಲ್ಲಿ ಮಂತ್ರ ಉಚ್ಚಾರಣೆ ಮಾಡಿ ಮಂತ್ರಗಳನ್ನು ಹೇಳ್ತಾ ನಿಯಮಬದ್ಧವಾಗಿ ಪೂಜೆ ಯಾವಾಗ್ಲೂ ಮಾಡ್ತಾ ಇರೋದ್ರಿಂದ ಅಲ್ಲಿ ಸುತ್ತಲೂ ಏನಾಗುತ್ತೆ ಸಾತ್ವಿಕ ಗುಣಗಳು ತುಂಬಿರುತ್ತೆ. ನಾವು ಅಂತ ಸಾತ್ವಿಕನ ಗುಣಗಳಿರುವ ಕಡೆಗೆ ನಾವು ಹೋದಾಗ ಆ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಇದನ್ನು ನೋಡಿ ಈಚೆ ಬಂದಾಗ ಆ ಸ್ವಲ್ಪ ಹೊತ್ತಾದ್ರು ಆ ಪ್ರಭಾವದ ಮೇಲೆ ಅಲ್ಲಿ ಇರ್ತಕ್ಕಂಥವ್ರಿಗೆ ದಾನ ಧರ್ಮ ಮಾಡ್ತಕ್ಕಂಥದ್ದು ಉತ್ತಮ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಬಂದೇ ಬರೋದು. ಅದೆಷ್ಟು ಅಂದ್ರೆ ನಾವು ಎಷ್ಟು ಅಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವೋ ಅಷ್ಟೊತ್ತು ನಮ್ಮಲ್ಲಿರುತ್ತೆ. ಜಾಸ್ತಿ ಹೊತ್ತು ಅಂತ ಗುಣಗಳು ನಮ್ಮಲ್ಲಿ ಇದ್ರೆ ದಿನಗಳು ಪೂರ್ತಿ ಇರುತ್ತೆ, ವರ್ಷದ ಉದ್ದಕ್ಕೂ ಇರುತ್ತೆ. ಸ್ವಲ್ಪ ಆದ್ರೆ ಸ್ವಲ್ಪ ಹೋಗ್ತಿರುತ್ತೆ. ಇದಕ್ಕೆ ನೋಡಿ ನಮ್ಮ ಭಾರತ ಸಮಾಜ ಪೂಜೆ ಮಾಡುವಾಗ ಎಲ್ಲರೂ ನಿಂತುಕೊಂಡು ಒಂದು ಇದು ಹೇಳ್ತಿಡ ಯಾವ್ದಮ್ಮ ಅದನ್ನ ಹೇಳ್ತಕ್ಕಂಥದ್ದು ಭಾರತ ಸಮಾಜ ಮಾಡುವಾಗ ನಿಂತ್ಕೊಂಡು ಪುಷ್ಪಾರ್ಪಣೆ ಮಾಡುವಾಗ ಸ್ಪೃಶ ಅಂತಕ್ಕಂಥದ್ದನ್ನ ಅದು ಹೇಳ್ತಾ ಇರುವಾಗ ಎಲ್ಲರಲ್ಲಿ ಒಂಥರ ಮೈ ಚುಮ್ಮನಂತೆ ರೋಮಾಂಚನ ಹುಟ್ಟುತ್ತೆ. ಯಾಕಂದ್ರೆ ಅದು ನಿಯಮಬದ್ಧವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ಮಂತ್ರದ ಉಚ್ಚಾರಣೆ ಎಲ್ಲಾ ಕಡೆ ಸೇರಿಕೊಂಡಾಗ ಪ್ರತಿಯೊಬ್ಬರಲ್ಲಿಗೆ ಸೇರುವುದಕ್ಕೆ ಪ್ರಾರಂಭವಾಗುತ್ತೆ. ಆವಾಗ ನಮ್ಗೆ ರೋಮಾಂಚನ ಒಂಥರ ಪುಲ್ಕಿತವಾಗುತ್ತೆ. ಇವು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಅದನ್ನ ಕಂಡು ಹಿಡಿದು ಈ ರೀತಿ ಆಗ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಇಲ್ಲದೆ ಇರುವುದರಿಂದ ಅದನ್ನು ನಾವು ಉದಾಸೀನತೆಯನ್ನು ತೋರಿಸ್ತೀವಿ ಎಂದು ಹೇಳಬಹುದು. ಏಕೆಂದರೆ ಈಶ್ವರನ ಪ್ರಣಿಧಾನದ ಮೂಲಕ ಪರಾವೈರಾಗ್ಯ ಎಂದರೆ ಆ ಉನ್ನತ ಮಟ್ಟದ ಪದವಿಗೂ ಅಂಟಿಕೊಳ್ಳದೆ ಇರುವಂತಹ ಮೇಲ್ಮಟ್ಟದ ವೈರಾಗ್ಯ. ಆ ತೃಪ್ತಿ ಪರಾವೈರಾಗ್ಯ ಅಂತಂದ್ರೆ ಅದಕ್ಕೆ ಹೊಂದಿಕೊಂಡು ನನ್ನದೇ ನಾನೇ ಅಂತಕ್ಕಂತ ಗರ್ವ ಹೋಗಿ, ಪರಾವೈರಾಗ್ಯ ಅಂದ್ರೆ ಬಂದಿರತಕ್ಕಂಥ ತಿಳುವಳಿಕೆ ಇರ್ತಕ್ಕಂಥದ್ದನ್ನು ಎಲ್ಲರ ಮೇಲೆ ಅದನ್ನು ಒಂದು ಸಮದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಎಲ್ಲರ ಜೊತೆಯೆಲ್ಲ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮಲ್ಲಿ ಬರಬೇಕು ಅನ್ನೋದು. ಉನ್ನತ ಮಟ್ಟದ ಪದವಿಗೂ ಅಂಟಿಕೊಳ್ಳದೆ ನಾನೇ ಮಾಡ್ತಾ ಇದ್ದೀನಿ ನೋಡಪ್ಪ ಹೆಂಗಿದೆಯೋ ಅಂತ ಅನ್ನೋ ಒಂದು ಗರ್ವದಿಂದ ಈಚೆ ಬರ್ದಿಲ್ಲ. ಇರುವಂತಹ ಮೇಲ್ಮಟ್ಟದ ವೈರಾಗ್ಯವು, ವೈರಾಗ್ಯ ಅಂತಂದ್ರೆ ಯಾವ ಸಂಸಾರ ಬೇಡ, ಸಂಗ್ರಹ ಬೇಡಪ್ಪ ಬಿಡಪ್ಪ, ಯಾಕೆ ಎಷ್ಟು ದಿವಸ ಇದ್ದೀನಿ, ಯಾಕೆ ಸ್ಮಶಾನದ ವೈರಾಗ್ಯ ಅಂತ ಅನ್ನೋದು ಬರುತ್ತೆ. ಕೆಲವು ದಿವಸ ಅದು ಪೂರ್ತಿ ಕಾರ್ಯಕ್ರಮ ಮುಗಿದ್ಬಿಟ್ಟ ಮೇಲೆ ನಂತರ ಅಯ್ಯೋ ಬಸ್ ಬರ್ಲಿಲ್ವಾ ಅಥವಾ ಹೊರ್ತಾಯ್ತಪ್ಪ ಬೇಗ ಹೊರಟೋಗ್ಬೇಕು ಅಂತ ಅನ್ಸುತ್ತೆ. ಅದು ಆ ವೈರಾಗ್ಯವು ಸ್ಮಶಾನದ ವೈರಾಗ್ಯ ಅಂತಾರೆ. ನಮ್ಮ ಹೃದಯದಲ್ಲಿ ಬೇರು ಬಿಟ್ಟುಕೊಂಡಿರುವ ಸಮಸ್ತ ಆಸೆಗಳನ್ನು ಮೂಲೋತ್ಪಾಟನೆ ಮಾಡಬಲ್ಲದು. ಆ ವೈರಾಗ್ಯ ಬಂದರೆ ನಮ್ಮಲ್ಲಿರ್ತಕ್ಕಂತಹ ಬೇರು ಬಿಟ್ಟುಕೊಂಡಿರ್ತಕ್ಕಂಥದನ್ನ ಸಮಸ್ತ ಆಸೆಗಳನ್ನು ಲಯ ಮಾಡಿಕೋಬಹುದು, ಇಲ್ಲದೆ ಮಾಡ್ಕೋಬಹುದು ಎಂಬುದು. ಯಾವಾಗ ಆಸೆಗಳೆಲ್ಲವೋ ಲಯವಾಗುತ್ತವೆಯೋ ಆಗ ಚಿತ್ತ ವೃತ್ತಿ ನಿರೋಧ ಉಂಟಾಗುತ್ತದೆ. ಅದೇ ಸಮಾಧಿ ಸಿದ್ಧಿ. ಚಿತ್ತ ನೋಡಿ, ಇದು ಬಹಳ ಹಾಗೆ ನಮ್ಮ ಈ ಚಾಪ್ಟರ್ ನಲ್ಲಿ 45ನೇ ಬಂದಿರತಕ್ಕಂಥದ್ರಲ್ಲಿ ಚಿತ್ತ ವೃತ್ತಿ ನಿರೋಧ ಅಂದಿರೋದಕ್ಕೆ ಇಷ್ಟು ವರ್ಣನೆ ಬಂತು. ಇಲ್ಲಿ ಆಗ ಚಿತ್ತ ವೃತ್ತಿ ನಿರೋಧ ಉಂಟಾಗುತ್ತದೆ. ಚಿತ್ತ ಅಂತಂದ್ರೆ ಯಾವ್ದು ಹೇಳಿ, ಇವಾಗ್ಲೇ ಹೇಳಿದೆ ನಾನು. ಚಿತ್ತ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು, ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥದ್ದು, ಅದನ್ನು ತೀರಿಸಿಕೊಳ್ಳೋದಕ್ಕಾಗಿ ಜನ್ಮಗಳು ಬರೋದು. ಚಿತ್ತ ನಿರೋಧ ಅಂದರೆ ಆಗ ಚಿತ್ತ ವೃತ್ತಿ ನಿರೋಧ ಉಂಟಾಗುತ್ತದೆ ಅಂತ ಕೋರಿಕೆಗಳೇನು ಬರೋಲ್ಲ ನಮ್ಮ ಹತ್ರ ಈ ಜನ್ಮದಲ್ಲಿ. ಬರದೇ ಇರುವಾಗ ಅದು ನಿರ್ಮೂಲವಾದಾಗ ಮುಂದಿನ ಜನ್ಮಗಳು ಕಡಿಮೆ ಆಗುತ್ತೆ. ಅದೇ ಸಮಾಧಿ ಸಿದ್ಧಿ. ಸಮಾಧಿ ಸಿದ್ಧಿ ಅನ್ನುವಂತಂದ್ರೆ ಮುಂದಿನ ಕೋರಿಕೆಗಳು ಇಲ್ಲದೆ ಚಿತ್ತ ನಿರೋಧವಾಗಿ ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥದ್ದು ವ್ಯವಹಾರ ಇದೆಯಲ್ಲ ಅದು ಇಲ್ಲದಿರ ಮಾಡಿಕೊಳ್ಳುವುದೇ ಅದೇ ಸಮಾಧಿ ಸಿದ್ಧಿ. ಸಮಾಧಿ ಸಿದ್ಧಿ ಅಂದ್ರೆ ಈಶ್ವರನ ಸನ್ನಿಧಿಗೆ ಸಿದ್ಧವಾಗ್ತಕ್ಕಂಥದ್ದು. ಇದು
ಆ ಶ್ಲೋಕದ ಅರ್ಥ. ಈ ಶಿವನು ಹಳೆ ದೇವಸ್ಥಾನ ಅಂದ್ರೆ ಕಾಳಸ್ಸಿನಲ್ಲಿ ಹಾ, ಬಹಳ ಹಳೆ. ಯಾವುದು ಚಿದಂಬರ ದೇವಸ್ಥಾನ. ಹಾ. ಚಿದಂಬರ ಸೂತ್ರ ಅಲ್ಲ, ಭಾರತ ದೇಶದಲ್ಲಿ ಹಳೆ ದೇವಸ್ಥಾನಗಳು ಹಿಮಾಲಯದಲ್ಲಿ ಇರ್ತಕ್ಕಂಥದ್ದನ್ನು ಬಹಳ ಪವಿತ್ರವಾಗಿರ್ತಕ್ಕಂಥವು. ಅದು ನಿಯಮಬದ್ಧವಾಗಿ ಯಾವಾಗ್ಲೂ ಪೂಜಾ ಪುರಸ್ಕಾರ ಮಂತ್ರಗಳು ಹೇಳ್ತಾ ಇರೋದ್ರಿಂದ ಅದು ಸಾಮರ್ಥ್ಯ ಶಕ್ತಿ ಅಲ್ಲಿ ಸಿಕ್ಕವಾಗಿರುತ್ತೆ. ಈಗೇನಾಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಮಾಡಬಾರ್ದ ಕೆಲಸಗಳು, ಇದು ಮಾಡಬಾರ್ದ ಯೋಚನೆಗಳು ಎಲ್ಲ ಮಾಡ್ತಾ ಇದ್ರೆ ಆ ಶಕ್ತಿ ಸಾಮರ್ಥ್ಯವು ಹೊರಟೋಗ್ಬಿಟ್ಟು ನಮ್ಮ ಸಂಸಾರಕ್ಕೆ ಜೀವನಕ್ಕೆ ಸಂಬಂಧಪಟ್ಟ ಅನುಕೂಲ ಸೇರ್ಬೋದು. ಅದಕ್ಕಾಗಿ ನಾನು ಇಷ್ಟು ಬಡ್ಕೊಳ್ಳೋದು, ಸೊಸೈಟಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಕಲ್ಪ ಬರುವ ರೀತಿಯಲ್ಲಿ ಇರ್ಬೇಕು ಹೊರತು ಓನ್ ಬಂತು ಅಲ್ಲಿ ಹೊರಟೋಗು, ಇಲ್ಲಿ ಹೊರಟೋಗೋದು. ಲೀಡರ್ ಆಗಿರ್ತಕ್ಕಂಥವ್ನು ಅದನ್ನ ಮೊದಲು ಕಂಟ್ರೋಲ್ ಮಾಡ್ಕೋಬೇಕು, ಬೇರೆಯವ್ರಿಗೆ ದಂಡಿಸ್ಬೇಕು. ಮೊದಲೇ ಫಸ್ಟ್ ಪೂಜೆ ಹಾ. ಶುರು ಮಾಡ್ತೀವಿ. ಏನಂತ ಸಂಕಲ್ಪ ಮಾಡಿ ಒಂದು ಸುತ್ತಲೂ ಇದು ಬರಲಿ ಅಂತ ಮಾಡಿ ನಾವು ಒಳಗಡೆ ಇರೋ ರಾಕ್ಷಸರನ್ನ ಹೊರಗಡೆ ಹಾ. ಕಳಿಸಿ ದೇವತೆಗಳಿಗೆ ಆಹ್ವಾನ ಮಾಡಿ ಪೂಜೆಗೆ ದೀಪ ಹಚ್ಸಿ ನಾವು ಕಡ್ಡಿ ಹಚ್ಚಿ ನಾವು ಪೂಜೆ ಶುರು ಮಾಡೋದು. ಇದನ್ನ ನಮ್ಮ ಭಾರತ ಸಮಾಜ ಪೂಜೆ ಯಾತಕ್ ಮಾಡ್ತೀವಿ ಏನು ಅಂತಕ್ಕಂಥದ್ದು ವಿವರಣೆ ಪೂರ್ಣವಾಗಿ ಜನರಿಗೆ ತಿಳಿಸಿಕೊಟ್ಟು ನಾವು ಕೆಲಸ ಮಾಡ್ತಾ ಇರ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಬರ್ತೀವಿ ಹೋಗ್ತೀವಿ, ಬಂದ್ರು ಇನ್ನು ಒಂದು ಪಟ್ನ ಕೊಡ್ರ ಪಟ್ನಕ್ಕಾಗಿ ಬರ್ತಕ್ಕಂಥವ್ರೆ ಜಾಸ್ತಿ. ನಾನು ಅದಕ್ಕೆ ಬರ್ತೀರಾ ಅಂತ ಜಗಳಕ್ಕೆ ಬರ್ತೀರಾ, ಅದಕ್ಕೆ ಬರ್ತೀರಿ ಅಂತ ಅನ್ನೋದನ್ನ ನಾನು ಗಂಟಗೋಸ್ಕರ ಹೇಳುವಲ್ಲ. ಎಲ್ಲರೂ ಅಲ್ಲ, ಕೆಲವರಾದ್ರು. ವಾದ ಮಾಡ್ತಾರೆ. 46ನೇ ಸೂತ್ರ ಇದರಲ್ಲಿ ಸ್ನಿಗ್ಧ ಸುಖಾಸನಂ. ಸ್ನಿಗ್ಧ ಸುಖಾಸನಂ ಇಷ್ಟೇ ಅದು ಚಾಪ್ಟರ್. ಅದು ಅಂದ್ರೆ ಇದರಲ್ಲಿ ಆಸನವು ಸುಖಾಸನವಾಗಬೇಕು. ಮುಂದೆ ನಾವು ಧ್ಯಾನ ಮಾಡಬೇಕಾದ್ರೆ ಯಾವ ರೀತಿ ವ್ಯವಸ್ಥೆ ಏನು ಅಂತಕ್ಕಂಥ ಇದ್ರಲ್ಲಿ ಆಸನವು ಸುಖಾಸನವಾಗಿರಬೇಕು. ಯಾವಾಗಲೂ ಸಂತೋಷಪ್ರದವಾಗಿ ಮುಂದುವರಿಯತಕ್ಕ ಆಸನವನ್ನ ಕೈಗೊಳ್ಳಬೇಕು. ಕೂತ್ಕೊಂಡದ್ದು ಸ್ವಲ್ಪ ಹೊತ್ತು ಇದು ಮಂಡಿ ನೋವು ಇವು ನೋವು ಬಂದು ಅಂತ ಎದ್ದೇಳ್ತೀವಿ. ಆ ರೀತಿ ಅಲ್ಲ, ಅನುಭವವನ್ನ ಪಡಿಬೇಕು. ಎಷ್ಟೊತ್ತಾದ್ರೂ ನಾವು ನೋವು ಇಲ್ಲದಿರ ಸುಖಾಸನ, ಸುಖವಾಗಿರ್ಬೇಕು, ನೋವಾಗಿ ಬರಬಾರದು ಅಂತ ಆಸನವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಸನವು ಎಂದರೆ ಕುಳಿತುಕೊಳ್ಳುವ ಕ್ರಮವು ಮುಖ್ಯಪ್ರದವಾಗಿರಬೇಕು. ಆಸನ ಅಂದ್ರೆ ನಾವು ಕುಳಿತುಕೊಳ್ಳತಕ್ಕಂಥ ಕ್ರಮ ಮುಖ್ಯವಾಗಿರಬೇಕು. ಎಂದರೆ ದೇಹದ ಕಡೆಯಿಂದ ಯಾವ ವಿಧವಾದ ತೊಂದರೆಯೋ ಉಂಟಾಗಕೂಡದು. ಯಾವ ತೊಂದರೆ, ನೋವು, ನಲಿವು ಅಂತಕ್ಕಂಥದ್ದು ಬರಬಾರದು ಕೂತ್ಕೊಂಡಿದ್ದಾಗ. ಆ ರೀತಿ ಆದರೆ ಮನಸ್ಸು ತನ್ನ ಯೋಗಾಭ್ಯಾಸವನ್ನು ಬಿಟ್ಟು ಆ ಕಡೆಗೆ ಗಮನ ಕೊಡುತ್ತದೆ. ನಾವು ನೋಡಿ ನಿನ್ನೆ ಇದು ಯಾವ್ದ್ರಲ್ಲಿ ಬೌದ್ಧ ಪೌರ್ಣಮಿ ದಿವಸ ಎಲ್ಲ ಹೊಸಬ್ರು ಅವರು ಬಂದಿರ್ತಾರೆ. ಏಕದಮ್ಮ ನೀನು ಅರ್ಧ ಗಂಟೆ ಧ್ಯಾನ ಮಾಡ್ಬೇಕಂತ ಮಾಡಕ್ಕಾಗಲ್ಲ. ಆ ಸಂದರ್ಭವನ್ನು ನೋಡಿಕೊಂಡು ಅಷ್ಟೊತ್ತು ನಾವು ಎಷ್ಟೊತ್ತಾದರೆ ಅಷ್ಟೊತ್ತು ನಿಯಮಬದ್ಧವಾಗಿ ಇರುವುದಕ್ಕೆ ಎಲ್ಲರಿಗೂ ಆಗುತ್ತಾ ಅಂತ ಅನ್ನೋದು ನಾವು ಯೋಚನೆ ಮಾಡಿ ಟೈಮ್ ಫಿಕ್ಸ್ ಮಾಡ್ಬೇಕು. ನೋಡ್ತಾ ಅರ್ಧ ಗಂಟೆ ಅಂತಂದ್ರು, ಎಷ್ಟು ಜನ ಅರ್ಧ ಗಂಟೆ ಪೂರ್ತಿಯಾಗಿ ಧ್ಯಾನ ಮಾಡಿದ್ರು? ಕೆಲವರೇ. ಅದು ಕೆಲವರು ಅರ್ಧ ಗಂಟೆ ಆದ್ರೂ ಗೊತ್ತಾಗಲ್ಲ, ಹಾಗೆ ಇರ್ತಾರೆ. ಅದೂ ತೊಂದರೆ. ಆದ್ರ ಎಷ್ಟೊತ್ತಾದ್ರು ಇನ್ನೂ ಆಗ್ಲಿಲ್ಲಪ್ಪ ಅಂತಕ್ಕಂಥದ್ದು ಗಮನ, 4 ಜನರ ಗಮನ ಕೊಟ್ಟಾಗ ಅಲ್ಲಿ ಸೇರಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಆ ಗಮನಗಳು. ಆದ್ರಿಂದ ಇಂಥ ಕೆಲಸಗಳು ಅದೇ ಮಹತಪ್ಪ ನಾನು ತಂದ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಅವು ನಮ್ಮ ಬುದ್ಧಿವಂತಿಕೆ ಇರಬೇಕು. ಎಂತ ಜನರು ಸೇರಿದ್ದಾರೆ, ಎಷ್ಟೊತ್ತು ಮಾಡಿದ್ರು ಸರ್ವಗತಿ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಬೇಕು. ನಾವು ಸೇರಿರ್ತಕ್ಕಂಥ ಎಲ್ಲರಿಗೂ ಅನುಕೂಲವಾಗುವ ರೀತಿ, ಎಲ್ಲರಿಗೂ ಅನುಕೂಲವಾಗ್ತಕ್ಕ ಪೂರ್ತಿ ಮಾಡಕ್ಕಾಗಲ್ಲ. ಒಂದು 60-70% ಆದ್ರೂ ಅನುಕೂಲವಾಗುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕು. ತನ್ನ ಯೋಗಾಭ್ಯಾಸವನ್ನ ಬಿಟ್ಟು ಆ ಕಡೆಗೆ ಈ ಕಡೆಗೆ ಗಮನ ಕೊಡದೆ, ಇದು ರಾಜಯೋಗ ಎಂದರೆ ದೇಹೇಂದ್ರಿಯಗಳಿಗೆ ರಾಜನಾದ ಮನಸ್ಸನ್ನು ಹತೋಟಿಗೆ ತರುವಂತಹ ಸಾಧನ. ರಾಜಯೋಗ ಅಂತಂದ್ರೆ ಈ ಮನಸ್ಸು ಇದೆಯಲ್ಲ, ಹತೋಟಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ರಾಜಯೋಗ. ಮನಸ್ಸೇ ಎಲ್ಲದಕ್ಕೂ ಕಾರಣ, ರಾಜ. ಈ ಇಂದ್ರಿಯಗಳಿಗೆ ಮನಸ್ಸೇ ರಾಜ. ಅದನ್ನ ಹತೋಟಿಗೆ ತೆಗೆದುಕೊಳ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದಕ್ಕೆ ಅದಕ್ಕೆ ರಾಜಯೋಗ. ರಾಜಯೋಗ ಅನ್ನೋದು ಟೈಟಲ್. ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ವಿವರಣೆ ನಾವು. ದೇಹೇಂದ್ರಿಯಗಳಿಗೆ ರಾಜನಾದ ಮನಸ್ಸನ್ನ ಹತೋಟಿಗೆ ತರುವಂತಹ ಸಾಧನ ಮಾರ್ಗ. ಹಠಯೋಗಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ 84 ವಿವಿಧ ಆಸನಗಳಿರುತ್ತವೆ. ಹಠಯೋಗ ಮಾಡ್ತಕ್ಕಂಥವ್ರು 84 ತರಹ ಆಸನಗಳಿದೆ ಅಂತ ಕೂತ್ಕೊಳ್ಳೋದು. 84 ತರಹ ಯಾವ ಎಷ್ಟು ನಮ್ಗೆ ಗೊತ್ತಿಲ್ಲ.
ಅಷ್ಟು ಇವೆ ಅಂತ ಹಠಯೋಗ ಮಾಡ್ತಕ್ಕಂಥವ್ರು. ಇಂತಹ ಆಸನದ ಮೂಲಕ ಒಳ್ಳೆಯ ಆರೋಗ್ಯ ಸ್ಥಿತಿಯು ಲಭಿಸಬಹುದು. ಈ ಆಸನಗಳೆಲ್ಲ ಹೇಳಿದರೆ ಮಾಡ್ತಾ ಇರೋದ್ರಿಂದ ಆರೋಗ್ಯವೇನೋ ಬರುತ್ತೆ, ಅದೇನು ಕುಟ್ಟಿತವಿಲ್ಲ. ಇವಾಗ ನಿಮ್ಮನ್ನ ಹೋದ್ರಲ್ಲಮ್ಮ ನೀವು ಆಸನಗಳೆಲ್ಲ ಹೇಳ್ತಾ ಇದ್ರು ಮಾಡ್ತಾ ಇದ್ರು, ಆರೋಗ್ಯ ಸಿಗುತ್ತೆ. ಆದ್ರೆ ನಮಗೆ ಅಷ್ಟು ಸಂಯಮ ಮತ್ತು ಸಾಮರ್ಥ್ಯ ತೊಳ್ಕೊಳ್ತಕ್ಕಂಥ ಸಾಮರ್ಥ್ಯನ ಬೆಳೆಸ್ಕೊಂಡಿರ್ಬೇಕಲ್ಲ, ಆರೋಗ್ಯ ಸಿಗುತ್ತೆ. ಆದ್ರೆ ನೆಮ್ಮದಿ ಅಂತಕ್ಕಂಥ ನೋವು ಆ ಕಡೆ ಈ ಕಡೆ ಓಡಾಡ್ತಾನೆ. ಇಂತಹ ಆಸನಗಳ ಮೂಲಕ ಒಳ್ಳೆಯ ಆರೋಗ್ಯ ಸ್ಥಿತಿಯು ಲಭಿಸಬಹುದು ಮತ್ತು ಕೆಲವು ಸೂಕ್ಷ್ಮ ಶಕ್ತಿ ವಿಶೇಷಗಳನ್ನು ಅರಿಸಿ ಬಿಡುವ ಮೂಲಕ ಪ್ರಜ್ಞೆಯಲ್ಲಿ ಕೆಲವು ಗೊತ್ತಾದ ಬದಲಾವಣೆಗಳು ಉಂಟು ಮಾಡಬಹುದು. ಕುಂಡಲಿನಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು, ಆಸನಗಳು ಮಾಡ್ತಕ್ಕಂಥದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವ ಶಕ್ತಿಯನ್ನು ಅರಿದು ಬಿಡುವ ರೀತಿಯಲ್ಲಿ ಮಾಡಬಹುದು. ಆ ರೀತಿ ಮಾಡುವುದರಿಂದ ಅದೇನು ತಪ್ಪು ಅಲ್ಲ, ಆದರೆ ಕಷ್ಟಕರವಾಗಿರತಕ್ಕಂತಹ ಸಾಧನ ಅದು ಅಂತ ಮಾಡ್ಬೋದು ಎಂಬುದೇ ಹಠಯೋಗದ ನಿಲುವು. ಇದು ಹಠಯೋಗ ಮಾಡ್ತಕ್ಕಂಥ ಕೈ ಆದ್ರೂ ಸ್ವಲ್ಪ ಒಂದು ಕೈ ಮೇಲೆ ನಿಂತಿರ್ಬೇಕು, ಕೈ ಮೇಲೆ ಕೈ ಇಟ್ಟಿರ್ಬೇಕು, ಹಿಂಗೇ ಇಟ್ಟಿರ್ಬೇಕು ಅಂತಂದ್ರೆ ಎಷ್ಟು ತಗೊಳಕತ್ತೆ. ಅವೆಲ್ಲ ಹಠಯೋಗಗಳು ಅವು ಸರಿಯಲ್ಲ ನಮ್ಮ ಸೊಸೈಟಿ ಇರತಕ್ಕಂಥದ್ದು. ಆದುದರಿಂದಲೇ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ಪೂರ್ವ ಸಿದ್ಧತೆಗೆ ಹಠಯೋಗವು ತುಂಬಾ ಪ್ರಾಮುಖ್ಯತೆ ಕೊಡುವುದು. ಈ ಹಠಯೋಗಕ್ಕೆ ಪೂರ್ವ ಸಿದ್ಧತೆ ಇವೆಲ್ಲ ನಾವು ಎಕ್ಸರ್ಸೈಸ್ ಮಾಡಲ್ವಾ, ಮೊದಲು ಮಾಡಿದಾಗ ನೋವು ನಲಿವಾಗ್ತಾ ಇರುತ್ತೆ, ಆಮೇಲೆ ಮಾಡ್ತಾ 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 ನೋವು ಇರಲ್ಲ. ಏನು ಇಲ್ಲ, ನಮಗೆ ದೇಹಕ್ಕೆ ನಮ್ಗೆ ಈ ವಯಸ್ಸನ್ನ ಮಾಡಬಾರು ಸೂರ್ಯ ನಮಸ್ಕಾರ ಮಾಡೋದನ್ನ ಕಲ್ತ್ಕೊಳ್ಳೋಕೆ ಎಲ್ಲವೂ ಬರ್ತವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ನಾವು ಈ ವಯಸ್ಸಿನಲ್ಲೇ ಮಾಡಲಾರು. ತುಂಬಾ ಪ್ರಾಮುಖ್ಯತೆ ಕೊಡುವುದು. ದೇಹ ದಂಡನೆ ಮಾಡಬೇಕು ಅಂತಂದ್ರೆ ಹಠಯೋಗವು ಆ ರೀತಿ ಪ್ರಾಕ್ಟೀಸ್ ಕೊಡ್ತಕ್ಕಂಥದ್ದು. ರಾಜಯೋಗವು ಮೇಲೆ ಹೇಳಿದಂತೆ ನಮ್ಮ ಇಚ್ಛಾಶಕ್ತಿಯಿಂದ ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ದ್ವಾರ ಪ್ರಜ್ಞಾ ವಿಕಾಸವನ್ನು ಸಾಧಿಸಲು ಪ್ರಯತ್ನ ಪಡುತ್ತದೆ. ಈ ಹಠಯೋಗ ಮಾಡ್ತಾ ಇರೋದರಿಂದ ಈ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕಾಗಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದರಲ್ಲಿ ಒಂದು ರೀತಿಯಲ್ಲಿ. ಆದರೆ ಆ ರೀತಿ ಮಾಡುವಾಗ ದೇಹದ ಕಡೆಯಿಂದ ಯಾವ ತೊಂದರೆಯನ್ನು ಬರಕೂಡದು. ನಮ್ಮ ಆ ರೀತಿ ಮಾಡ್ತಾ ಇರೋ ದೇಹದಿಂದ ತೊಂದರೆ ಯಾವುದು ನನಗೆ ಬಿಡಿಸ್ಬಾರ್ದು. ಸ್ವಲ್ಪ ಹೊತ್ತು ನೋವಾದ್ರೆ ಇವೆಲ್ಲ ಮರ್ತೋಗ್ತೀವಿ, ಅಯ್ಯಪ್ಪ ನೋವಪ್ಪ, ಆ ರೀತಿ ಆಗಬಾರ್ದು. ಆದುದರಿಂದ ಸುಖಾಸನವನ್ನು ಶಿಫಾರಸು ಮಾಡುತ್ತದೆ. ಇವೆಲ್ಲ ಸರಿಯಲ್ಲಪ್ಪ, ಈ ರೀತಿ ನಮ್ಗೆ ತೊಂದರೆಗಳಾಗುತ್ತೆ, ಸುಖಾಸನವನ್ನು ಮಾಡ್ರಿ ಅಂತ ಪತಂಜಲಿಯವರು ನಮಗೆ ಹೇಳ್ತಕ್ಕಂಥದ್ದು. ಶಿಫಾರಸು ಮಾಡುವುದು ಅಂದ್ರೆ ಇಂಗ್ಲಿಷ್ ವರ್ಡ್ ಶಿಫಾರಸು ಮಾಡೋದು. ಹಾಗೆ ಮುಖ್ಯವಾಗಿ ಪದ್ಮಾಸನ ಅವ್ರು ಹೇಳೋದು ಯಾವ್ದಪ್ಪ ಅಂತಂದ್ರೆ, ಪದ್ಮಾಸನ ಹಾಕೊಳ್ರಿ. ಪದ್ಮಾಸನ ಅಂತಂದ್ರೆ ನಮ್ಮ ರಾಜ್ಯಪ್ಪನವರು ಇಲ್ಲ ಬರೀತಾರೆ ಚಕ್ಕಾಮಿಟ್ಲ ಹಾಕೊಂಡು ಅಂತ. ಪದ್ಮಾಸನ ಅಂತಂದ್ರೆ ಸಂಸ್ಕೃತ ಪದ ಏನೋ ದೊಡ್ಡದು ಅನ್ಕೊಳ್ತೀವಿ, ಏನೋ ಇಲ್ಲ, ಅದನ್ನ ಚಕ್ಕಾಮಿಟ್ಲ ಹಾಕೊಂಡು ಕೂತ್ಕೊಳ್ಳೋದು ಎಲ್ಲರಿಗೂ ಗೊತ್ತದು. ಆ ರೀತಿ ಮಾಡ್ರಿ. ಹಾಕಿಕೊಂಡು ಬಲ ತೋಡೆಯ ಎಡಗಾಲಿನ ಮೇಲೆ ಇರುವಂತೆ ಕುಳಿತುಕೊಳ್ಳುವುದು. ಎಡಗಾಲದ ಆಮೇಲೆ ಬಲ ತೋಳು ಅದ ಮೇಲ್ಗಡೆ ಬರೋ ರೀತಿಯಲ್ಲಿ ಕೂತ್ಕೊಳ್ತಕ್ಕಂಥದ್ದಕ್ಕೆ ಚಕ್ಕಾಮಂತ್ರ. ಆ ರೀತಿ ಕೊಡ್ತಾರೆ. ಅದು ಒಂದು ಅವ್ರು ಹೇಳುದು. ಮತ್ತು ಸಿದ್ಧಾಸನ ಇನ್ನೊಂದು ಎರಡನೇದು ಸಿದ್ಧಾಸನ ಅಂತಾರೆ. ಸಿದ್ಧಾಸನ ಅಂದ್ರೆ ಎರಡು ಕಾಲಿನ ಹಿಮ್ಮಡಿಗಳ ಕುದಸ್ಥಲದ ಕೆಳಗೆ ಬರುವಂತೆ ಕುಳಿತುಕೊಳ್ಳುವುದು. ಆ ಅದಕ್ಕೆ ಸಂಸ್ಕೃತದಲ್ಲಿ ವಜ್ರಾಸನ ಅಂತಾರೆ. ವಜ್ರಾಸನ ಅಂತಂದ್ರೆ ಕಾಲಗಳು ಮಡಿಸಿ ಕಾಲಗಳು ಇಟ್ಟು ಈ ಮಾಂಸ ಇರುತ್ತಲ್ಲ ಅದು ಯಮ ತೋರಿಸ್ತಾ ಇದ್ದಾರೆ ಪೂರ್ಣವಾಗಿ. ಹಿಮ್ಮಡಿಗೆ ನೋಡ ಹಂಗೆ ರೀತಿ ಯಮನ ತೋರಿಸ್ತಾ ಇದ್ದಾಳೆ. ತೋರ್ಸು ಕರೆಕ್ಟ್ ಆಗಿ ತೋರಿಸ್ತೀನಿ. ಎಲ್ಲ ಹಿಂದ್ಗಡೆ ತೋರ್ಸು. ಅಲ್ಲ ಯಾವ ರೀತಿ ಗೊತ್ತಿದ್ಯಾ? ಪಾದಗಳು ಆ ರೀತಿ ಇಟ್ಕೊಂಡು ಆ ರೀತಿ ಕೂತ್ಕೊಳ್ತಕ್ಕಂಥದಕ್ಕೆ ಏನಂತ ಹೆಸರು? ಅದಕ್ಕೆ ಅಲ್ಲ ವಜ್ರಾಸನ ಅಂತ ಅನ್ನೋದು ಅದನ್ನ ಈ ರೀತಿ. ಹೌದೌದು. ಇವರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸ್ಕೋಬಹುದು. ಎರಡು ಇದೆಯಲ್ಲ ಸುಲಭವಾಗಿರ್ತಕ್ಕಂಥ ಸುಖಾಸನ ಇದು. ಅವರವರ ಶರೀರಕ್ಕೆ ತಕ್ಕಂತೆ ಯಾವುದಾದ್ರೂ ಆಯ್ಕೆ ಮಾಡಬಹುದು. ಎರಡೂ ಸುಲಭವೇ. ಆದ್ರೆ ಈ ವಜ್ರಾಸನ ಕೆಲವು ದಿವಸ ನೋವಾಗತ್ತೆ, ಆದ್ರೆ ಅದು ಬಹಳ ಉತ್ತಮ. ಯಾವ ಆಸನದ ಮೂಲಕ ಯೋಗಾಭ್ಯಾಸದ ಕಾಲ ಮುಗಿಯುವವರೆಗೂ ಯೋಗಾಭ್ಯಾಸ ಮುಗಿಯುವವರೆಗೂ ಯಾವ ಆಸನದಲ್ಲಿ ಕೂತಿದ್ದರೆ ನೋವು ನಮಗೆ ಬರಬಾರದು ಎಂದರೆ ಪರಮಾವಧಿ 4 ಗಂಟೆಯಿಂದ 20 ನಿಮಿಷಗಳು ಟ್ರೈನಿಂಗ್ ತಗೋಬೇಕಿತ್ತು ನೋಡಿ.
ನಾವು ಮೊಟ್ಟ ಮೊದಲ ಬಾರಿಗೆ ಧ್ಯಾನ ಮಾಡ್ತಕ್ಕಂಥದ್ದೆಲ್ಲ ಆಸನವನ್ನು ಆಯ್ಕೆ ಮಾಡಿಕೊಂಡು ಆ ಆಸನವು ಸಾಧಾರಣವಾಗಿ 4 ಗಂಟೆ 20 ನಿಮಿಷ ಕುಳಿತುಕೊಳ್ಳತಕ್ಕಂಥ ಅಭ್ಯಾಸವನ್ನು ಮಾಡ್ಕೋತೀವಿ. 4 ಗಂಟೆ 20 ನಿಮಿಷ ಕುಳಿತುಕೊಳ್ಳುವ ಅಭ್ಯಾಸ ಮಾಡ್ಕೋಬೇಕಂದ್ರೆ ಕನಿಷ್ಠ ಅಂದ್ರೆ 1 ವರ್ಷ ಬೇಕಾ ಆ ಅಭ್ಯಾಸ ಮಾಡ್ಬೇಕಾದ್ರೆ ನಾವು ಬೇಗ ಬರಲ್ಲ. ಸುಮ್ನೆ ನಾವೇನೋ ಎಲ್ಲ ಮಾಡ್ತೀವಿ, ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡುತ್ತೆ ಹೆಂಗೆ ಮಾಡ್ಕೊಂಡು ಇದು ಎಷ್ಟೋ ಜನ್ಮಗಳಿಂದ ಇದ್ದು ಬಂದಿರತಕ್ಕಂಥವ್ರು ಇದು 4 ಗಂಟೆ ನಾವು ಟ್ರೈನಿಂಗ್ ಕೊಡ್ತಕ್ಕಂಥದ್ದು 4 ಗಂಟೆಯಲ್ಲಿ ತಯಾರಾಗ್ತಕ್ಕಂಥ ಸುಲಭವಲ್ಲ. ಅಷ್ಟೊತ್ತು ನೋವು ನಲುಗಿರುದ್ರೆ ಕೂತ್ಕೊಂಡು ಇರತಕ್ಕಂಥದಕ್ಕೆ ಮೊದಲು ನಾವು ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ಅದನ್ನ ಕಳಿಸ್ಕೊಡ್ಬೇಕು. ಎಷ್ಟೊತ್ತು 1.25 ಗಂಟೆ ಓದ್ತಾರೆ ಕಳ್ಸಕ್. ಇದು ನಿಲ್ದಿರಾ ಒಂಚೂರು ಗ್ಯಾಪ್ ಕೊಡ್ತೀವಿ. ಎಲ್ಲ ಕೂತ್ಕೊಳ್ಳೋದು ಫಸ್ಟ್ ಇಷ್ಟೇ ಹೇಳ್ತಾ ಇರೋದು. ಸುಖಾಸನವನ್ನ ಕನಿಷ್ಠ ಅಂದ್ರೆ 4 ಗಂಟೆ 20 ನಿಮಿಷ ಕುಳಿತುಕೊಳ್ಳತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಈ ಎರಡರಲ್ಲಿ ಯಾವ್ದಾದ್ರೂ ಒಂದು ತೊಂದರೆ ಇಲ್ಲದೆ ಮುಂದುವರಿಸಬಹುದು. ಅನಂತರ ಸುಖಾಸನವು ಉತ್ತಮವಾದದ್ದು. ಎರಡರಲ್ಲಿ ಯಾವುದು ಸುಖಾಸನ ಅಂತ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಅದು ಉತ್ತಮವಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ. ಈ ಆಸನ ಕ್ರಮದ ರಹಸ್ಯವೇನೆಂದರೆ, ಈ ಆಸನ ಕೂತ್ಕೊಳ್ತಕ್ಕಂಥದ್ದು ರಹಸ್ಯ ಇದು ಮುಖ್ಯವಾಗಿರ್ತದೆ. ಏನಪ್ಪಾ ಎಂದರೆ ರಹಸ್ಯವೇನೆಂದರೆ ಸ್ಥಿರತೆ ಮತ್ತು ನಿರಾಯಾಸಗಳು ಅಂತ ರಹಸ್ಯವನ್ನು ತಿಳಿದುಕೊಂಡರೆ ಯೋಗಿಯು ಸ್ಥೂಲ ದೇಹದ ಕಡೆಗೆ ಗಮನ ತಿರುಗಿಸದೆ ಮನಸ್ಸಿಗೆ ಸಂಬಂಧಪಟ್ಟ ಯೋಗಾಭ್ಯಾಸದಲ್ಲಿ ಸಾಕಾದಷ್ಟು ಕಾಲ ಮುಂದುವರಿಯಬಹುದು. ಅದರ ರಹಸ್ಯ ಏನಿದೆ, ಅದನ್ನು ಯಾವ ರೀತಿ ನಾವು ಆಸನವನ್ನು ಕುಳಿತುಕೋಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅದನ್ನು ತಿಳ್ಕೊಂಡ್ರೆ ನಾವು ಆರಾಮಾಗಿ 4 ಗಂಟೆ 20 ನಿಮಿಷ ಇರತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ. ಯಾವ ರೀತಿ ಅನ್ನೋದು ಇನ್ನು ಹೇಳ್ಬೋದು ನೋಡೋಣ. ಇಲ್ಲೇ ಅದು ಆಯ್ತು. ಈಗ ಸೂತ್ರದಲ್ಲಿ 47ನೇ ಸೂತ್ರದಲ್ಲಿ ಇದನ್ನ ಏನ್ ಬರ್ತದೆ ನೋಡೋಣ. ನರಗಳನ್ನು ಬಿಗಿಯಾಗಿ ಹಿಡಿಯದೆ ಸಡಿಲ ಮಾಡುವುದರ ಮೂಲಕವೂ ಅನಂತ 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 ಅಂದ್ರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಜ್ಞಾಪಕ ಬರುತ್ತೆ. ಅಲ್ಲಲ್ಲ, ನಮಗೆ ಆ ರೀತಿ ದೇವಸ್ಥಾನ ಬರುತ್ತೆ ತಕ್ಷಣ ಅಂತ ಅನ್ನೋದು ನಮ್ಗೆ. ನರಗಳನ್ನು ಬಿಗಿ ಹಿಡಿಯದೆ ಸಡಿಲ ಮಾಡುವುದರ ಮೂಲಕವೂ ಅನಂತ ಎಂದರೆ ಈ ಭೂಮಿಯನ್ನು ಸಮಸ್ಥಿತಿಯಲ್ಲಿ ಇಟ್ಟಿರುವ, ನೀವು ಹೇಳುತ್ತಿದ್ದಂಥದ್ದು ಅಲ್ಲ, ಇಲ್ಲಿ ಬರ್ತಾ ಇದೆ ಅವರು. ಅನಂತ ಎಂದರೆ ಈ ಭೂಮಿಯನ್ನು ಸಮಸ್ಥಿತಿಯಲ್ಲಿ ಇಟ್ಟಿರುವ ಆದಿಶೇಷ ಸರ್ಪವನ್ನು ಧ್ಯಾನ ಮಾಡುವುದರ ಮೂಲಕ. ನೋಡಪ್ಪ, ಇದು ಬಂತು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ನೀನು 4 ಗಂಟೆ ಕೂತ್ಕೊಳ್ತಕ್ಕಂಥದ್ದನ್ನ ಪ್ರಾಕ್ಟೀಸ್ ಮಾಡಬೇಕಾದರೆ ಅನಂತ ಅಂತಕ್ಕಂಥ ಯಾವ್ದು ಸರ್ಪ ಇದೆಯಲ್ಲ ಅದನ್ನ ಬಗ್ಗೆ ಧ್ಯಾನ ಮಾಡ್ತಾ 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 ಇದ್ರೆ ಈ 4 ಗಂಟೆ 20 ನಿಮಿಷ ಕೂತ್ಕೊಳ್ತಕ್ಕಂಥ ಸುಖಾಸನವನ್ನ ಟ್ರೈನಿಂಗ್ ಕೊಡಬೇಕು. ಈ ಭೂಮಿಯನ್ನು ಸಮ ಸ್ಥಿತಿಯಲ್ಲಿ ಇಟ್ಟಿರುವ ಆದಿಶೇಷ ಸರ್ಪವನ್ನು ಧ್ಯಾನ ಮಾಡುವುದರ ಮೂಲಕವೂ. ಇದು ನಮ್ಗೆ ದೊಡ್ಡವರು ಹೇಳ್ತಾ ಇದ್ರು, ಪುರಾಣಗಳು ಹೇಳ್ಬಿಟ್ಟು, ಈ ಭೂಮಿ ಇಷ್ಟೊಮ್ಮೆ ಹೊತ್ಕೊಂಡಿರ್ತಕ್ಕಂಥ ಆದಿಶೇಷನಪ್ಪ, ಅದನ್ನ ಭೂಮಿಯ ಮೇಲ್ಗಡೆ ಎತ್ಕೊಂಡು ಇದ್ದಾನೆ ಅಂತ ಅನ್ನೋದು ದೊಡ್ಡವರು ಹೇಳ್ತಾ ಇದ್ರು. ಆದಿಶೇಷನು ಹೊತ್ಕೊಂಡಿದ್ದಾನೆ ಭೂಮಿಯನ್ನ ಅಂತ. ಅದರ ರಹಸ್ಯ ಏನು ಅಂತ ಅನ್ನೋದು ಇಲ್ಲಿ ಬರ್ತಾ ಇದೆ. ಈ ಭೂಮಿಯನ್ನು ಸಮಸ್ಥಿತಿಯಲ್ಲಿ ಇಟ್ಟಿರುವ ಆದಿಶೇಷ ಸರ್ಪವನ್ನು ಧ್ಯಾನ ಮಾಡುವುದರ ಮೂಲಕವೂ, ಸರ್ಪ ಅಂದ್ರೆ ಗೊತ್ತಾಯ್ತಲ್ಲ, ಆಸನವನ್ನ ಹತೋಟಿಗೆ ತೆಗೆದುಕೊಳ್ಳಬಹುದು. ಇದು ಬಹಳ ಮುಖ್ಯ. 4 ಗಂಟೆ 20 ನಿಮಿಷ ಆದಿಶೇಷನನ್ನ ನಾವು ನೆನೆಸಿಕೊಂಡು ಈ ಭೂಮಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಆದಿಶೇಷ ಭೂಮಿಯನ್ನು ಹೊತ್ಕೊಂಡಿದ್ದಾರೆ ಅಂತ ಅನ್ನೋದನ್ನ ಅವ್ರು ಹೇಳಿದ್ರು. ಆದ್ರೆ ಅದಕ್ಕೊಂದು ಸಾಮರ್ಥ್ಯ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನು ಸರ್ಪ ಅಂತ ಅನ್ನೋದು ಬರುತ್ತೆ. ಪ್ರಯತ್ನ ಪ್ರಾರಂಭದಲ್ಲಿ ನರಗಳನ್ನು ಬಿಗಿ ಹಿಡಿಯದಂತೆ ಮಾಡುತ್ತದೆ. ಆ ರೀತಿ ಕೂತ್ಕೊಂಡಾಗ ಆ ಸರ್ಪವನ್ನು ನೆನೆಸ್ಕೊಂತ ಇರುವಾಗ ನರಗಳು ಬಿಗಿಯಾಗಿದ್ದೀರ ಇರುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಅದನ್ನು ಕಂಡುಕೊಂಡು ನರಗಳನ್ನು ಸಡಿಲ ಬಿಡಬೇಕು. ಬಿಗಿ ನಾನು ಎಷ್ಟೋ ಸಲ ಧ್ಯಾನ ಮಾಡ್ತಾ ಇದ್ದೀವಲ್ಲ, ಓಂಕಾರ ಮಾಡ್ತೀವಲ್ಲ, ಒಂಥರ ಮುಖವೆಲ್ಲ ಗಂಟಾಕೊಂಡಿರುತ್ತೆ. ಅದು ತಪ್ಪು ಅನ್ನೋದನ್ನು ತಿಳಿದು ಸಮೇತ ಅದನ್ನು ಸರಿಪಡಿಸೋಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥ ಈ ಪಂಚಭೂತಗಳಿಂದ ಆಗಿರೋದಿಲ್ಲ, ಕ್ಯಾರಿಯರ್ ಮಾಡ್ಕೊಂಡು ಹಿಂದಿನ ಜನ್ಮದ್ದು, ಆ ಹಿಂದಿನ ಜನ್ಮದ ನಮ್ಮಲ್ಲಿ ಇದು ಇರುವುದರಿಂದ ಆ ರೀತಿ ಹೋಗುತ್ತೆ. ನಮ್ಗೆ ಗೊತ್ತಿದ್ದು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅದಕ್ಕೆ ಕಾಲ ಬೇಕು. ಸರಿಪಡಿಸ್ಕೋಬೇಕು. ಈ
ಮರ್ಮವನ್ನು ತಿಳಿದು, ಮರ್ಮ ಅಂದ್ರೆ ಏನ್ ಹೇಳಿ, ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ತಿಳ್ಕೊಳ್ಳೋದು ಮರ್ಮ. ಕೊಳ್ಳುವ ಮೂಲಕವೂ ಭೂಮಿಯನ್ನು ಹೊತ್ತಿರುವ ಆದಿಶೇಷನನ್ನು ಕುರಿತು, ಅನಂತ ಅಂದ್ರೆ ಆದಿಶೇಷ, ಈ ಭೂಮಿಯನ್ನು ಹೊತ್ತುಕೊಂಡಿರತಕ್ಕಂಥವರು ಆದಿಶೇಷನನ್ನು ನೆನೆಸಿಕೊಂಡು ಧ್ಯಾನ ಮಾಡುವುದರ ಮೂಲಕವೂ ಆಸನದಲ್ಲಿ ಸ್ಥಿರತೆಯನ್ನು ಪಡೆಯಬಹುದು. ಇದು ನಮಗೇನು 4 ಗಂಟೆ 20 ನಿಮಿಷ ಸರಾಗವಾಗಿ ನೋವು ನಲುವು ಇಲ್ಲದಿರ ಆದಿಶೇಷವನ್ನು, ಈ ಭೂಮಿ ಹೊತ್ತುಕೊಂಡಿರ್ತಕ್ಕಂಥ ಆದಿಶೇಷ ಅಂತಕ್ಕಂಥ ಶಕ್ತಿ ಇದೆಯೇ, ಅದನ್ನು ನೆನೆಸಿಕೊಂಡು ಆ ನೆನಪು ಅದರ ಮೇಲೆನೇ ಬರ್ತಾ ಇದ್ರೆ ಈ ನೋವುಗಳು ನಮ್ಗೆ ಕಾಣಿಸುತ್ತೆ. ನಮ್ಮ ಶರೀರದ ಕಡೆನ ನಾವು ಗಮನ ಕೊಟ್ಟಾಗ ನೋವನ್ನು ಸ್ವಲ್ಪ ಆದ್ರೆ ನಾವು ಇಮಿಡಿಯೇಟ್ ಜಾಸ್ತಿ ಮಾಡ್ಕೊಳ್ತೇವೆ. ಆದ್ರಿಂದ ಈ ಸೀಕ್ರೆಟ್ ಇದನ್ನ ಹೇಳ್ಕೊಡ್ತೀವಿ. ಅದನ್ನ ಈ ಗೂಢಾರ್ಥವನ್ನ, ಆದಿಶೇಷವನ್ನು ನೆನೆಸಿಕೊಂಡು ಭೂಮಿನ ಹೊತ್ಕೊಂಡಿರ್ತಕ್ಕಂಥ ಆದಿಶೇಷ ಅನ್ನೋದನ್ನು ಎತ್ತುಕೊಂಡು ಆದಿಶೇಷನ ಮೇಲೆ ನಾವು ಧ್ಯಾನ ಮಾಡ್ತಾ ಆ 4 ಗಂಟೆ 20 ನಿಮಿಷ ಕುಳಿತುಕೊಳ್ಳೋದಕ್ಕಾಗಿ ಪ್ರಯತ್ನ ಪಟ್ಟು ಆ ಅಭ್ಯಾಸವನ್ನು ಮಾಡ್ಕೋಬೇಕು. ಸುಲಭವಾಗಿ ಅಭ್ಯಾಸ. ಕೆಲವರೇನು ಬೇಗ ಮಾಡ್ಕೋಬಹುದು, ಕನಿಷ್ಠ ಅಂದ್ರೆ 10 ತಿಂಗಳು ಆದ್ರೂ ಟ್ರೈನಿಂಗ್. ಮೊದಲು ಮನಸ್ಸು ಸ್ಥೂಲ ದೇಹದ ಆಸನದ ಕಡೆಗೆ ಗಮನ ಕೊಡುವುದು ಸಹಜವೇ. ಪ್ರಾರಂಭದಲ್ಲಿ ಕೂತ್ಕೊಂಡಾಗ ಇಮ್ಮಡಿ ಎಲ್ಲ ನೋವಾಗುತ್ತೆ, ಇಲ್ಲ ಸಕ್ಕಾಮಿಕೆಲ್ಲ ಹಾಕೊಂಡಾಗ ಈ ಕೆಳಗಡೆ ನೋವಾಗುತ್ತೆ, ಇವೆಲ್ಲ ನೋವಾಗೋದು ಸಹಜವೇ. ಮನಸ್ಸು ಅದರ ಕಡೆ ಹೋಗುತ್ತೆ. ಇದೆ ಅಲ್ಲದೆ ಬಹು ದೀರ್ಘಕಾಲದ ಜನ್ಮಾಂತರಗಳ ಅಭ್ಯಾಸ ಬಲದಿಂದ ಮನಸ್ಸು ಸ್ಥೂಲ ದೇಹದ ಚರ್ಯೆಗಳನ್ನು ಪರಸ್ಪರ ಹೆಣೆದುಕೊಂಡಿರುತ್ತದೆ. ನಿನ್ನ ಜನ್ಮದ ಸುಕೃತ, ಒಳ್ಳೇದಾಗುದು ಕೆಟ್ಟದ್ದಾಗುದು ಈ ದೇಹದಲ್ಲಿ ಒಂದರಲ್ಲೂ ಒಂದು ಹೆಣೆದುಕೊಂಡಿರುತ್ತದೆ. ಹೆಣೆದುಕೊಂಡಿರೋದು ಅಂದ್ರೆ ಏನು, ಒಂದ್ರಲ್ಲೇ ಈ ಹೆಣ್ಮಕ್ಳು ಜಡೆ ಹಾಕಲ್ವಾ, ಒಂದರಲ್ಲೊಂದು ಹೆಣೆದುಕೊಂಡಿರೋದು ಹಾಗೆ. ಈ ಸಂಬಂಧವಾದ ಮನಸ್ಸನ್ನು ಬಿಡುಗಡೆ ಮಾಡಬೇಕು. ಅಯ್ಯೋ ನೋವಾಗ್ತಾ ಇದೆಯಪ್ಪ ಹಂಗ್ಯಪ್ಪ ಅಂತ ಅನ್ನೋದನ್ನ ಮನಸ್ಸಿನೊಳಗೆ ಬಂದ್ರು ಅದನ್ನ ಬಿಟ್ಟು ಬಿಡಬೇಕು, ದೂರ ಮಾಡ್ಕೋಬೇಕು. ಇದನ್ನು ಸುಪ್ತ ಮನಸ್ಸಿನ ಪ್ರಜ್ಞೆಗೆ ವಹಿಸಿಕೊಡಬೇಕು. ಸುಪ್ತ ಮನಸ್ಸನ್ನ ಕಡೆಗೆ ವಹಿಸಿಕೊಡಬೇಕು. ಎಷ್ಟೋ ದೈವಿಕ ಅಭ್ಯಾಸಗಳು ಸುಪ್ತ ಪ್ರಜ್ಞೆಯಿಂದ ನಡೆಯುತ್ತಾ ಇವೆ. ಸುಪ್ತ ಪ್ರಜ್ಞೆ ಅಂದ್ರೆ ನಮ್ಗೆ ಗೊತ್ತಾಗುವುದೇ ಇಲ್ಲ. ಮನಸ್ಸಿನ ಧ್ಯಾನ ಕೂತ್ಕೊಂಡಾಗ ಸುಪ್ತ ನನ್ನ ಒಳಗಡೆ ಅಡಗಿರ್ತಕ್ಕಂಥ ಈಚೆಗೆ ಒಂದೊಂದೊಂದೊಂದೊಂದು ಈಚೆ ಬರ್ತಾ ಇರೋದು, ಅದು ಸುಪ್ತ ಮನಸ್ಸನ್ನು ಇರುತ್ತೆ. ವ್ಯಕ್ತ ಮನಸ್ಸಾಗಿ ಈಚೆ ಬಂದಿರ್ತಾರೆ. ನಾವು ನಡೆಯುವಾಗ ನಮ್ಮ ಕಾಲುಗಳು ಯಂತ್ರದಂತೆ ಜಾಗರೂಕತೆಯಿಂದ ಸರಿಯಾದ ಸ್ಥಳದಲ್ಲಿ ಹೆಜ್ಜೆ ಇಟ್ಟು ಹೋಗುತ್ತೇವೆ. ಸಾಯಂಕಾಲ ಹೊತ್ತು ನಾವು ಇಲ್ಲಿಂದ ಹೋಗ್ತೀವಲ್ಲ, ಕತ್ತಲಾಗಿರುತ್ತೆ, ಬೆಳಕು ಇರಲ್ಲ. ನೋಡ್ಕೊಂಡು ಹೋಗುವಾಗ ಹೆಜ್ಜೆ ಮೇಲೆ ಕಾಣಿಸದೇ ಇದ್ರೂ ನಾವು ನಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಅಭ್ಯಾಸವಾಗಿದೆ ಅದು. ಇಲ್ಲಿ ಹೋಗ್ತಾ ಇರುವಾಗ ಮೆಟ್ಟಲು ಎಲ್ಲ ಸಿಗುತ್ತೆ, ಹೆಂಗಿಡಬೇಕು, ಮುಂದುಗಡೆ ಎಂತ ಗುಳ್ಳ ಇದೆ ಅನ್ನೋದನ್ನ ಅಭ್ಯಾಸದಿಂದ ನಾವು ಸರಿಯಾಗಿ ನಡ್ಕೊಂಡು ಹೋಗ್ತೀವಿ. ಇದು ಯಾಕೆ ಬಂತಂದ್ರೆ ನಮ್ಮ ಅಭ್ಯಾಸದ ಮೇಲೆ ಬಂತೀವೆಲ್ಲವೂ. ಇದು ಅಭ್ಯಾಸ ಬಲ. ಹಾಗೆಯೇ ಶರೀರಕ್ಕೆ ಸಂಬಂಧಪಟ್ಟ ಆಸನವನ್ನು ಆರಿಸಿಕೊಂಡ ಮೇಲೆ ಅದರ ಸ್ಥಿತಿಗೆ ಸಂಬಂಧ ಗಮನವನ್ನು ಸಹ ಸಪ್ತ ಪ್ರಜ್ಞೆಗೆ ವಹಿಸಿಕೊಳ್ಳಬೇಕು. ಸಪ್ತ ಪ್ರಜ್ಞೆಗಳಿಗೆ ವಹಿಸಿಕೊಡಬೇಕು ಅಂತ. ಆ ಸಪ್ತ ಪ್ರಜ್ಞೆಗಳು ಯಾವ ಅಂತ ನಮಗೂ ಗೊತ್ತಿಲ್ಲ. ನೀವು ಓದ್ತಾ ಇದ್ರೆ ಬೇರೆ ಪುಸ್ತಕ ಸಿಗುತ್ತೆ, ಅದನ್ನ ಇಂಥ ಸಪ್ತ ಪ್ರಜ್ಞೆಗಳು ಅಂತ ನಾವು ಇದರಲ್ಲೇ ಸಿಗಲ್ಲ. ಇಂಥದನ್ನ ಯಾರೋ ಬೇರೆ ಪುಸ್ತಕ ಓದ್ತಾ ಇದ್ರೆ ಸಿಗುತ್ತೆ. ತಕ್ಷಣ ನಾವು ಜ್ಞಾಪಿಸ್ಕೊಂಡು ಒಂದು ಪುಸ್ತಕ ನೋಟ್ ಮಾಡ್ಕೋಬೇಕು. ಅಲ್ಲದೆ ಅನಂತನನ್ನು ಕುರಿತು ಧ್ಯಾನ ಮಾಡುವುದರ ಮೂಲಕ ಆಸನವನ್ನು ಸ್ಥಿರಪಡಿಸಿಕೊಳ್ಳಬಹುದೆಂದು ಪತಂಜಲಿಗಳು ಹೇಳುತ್ತಾರೆ. ಇಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಿಷಯ ಅಂತ ಪತಂಜಲಿಗಳು. ಅದಕ್ಕೆ ಯೋಗ ಸೂತ್ರದಲ್ಲಿ ಪತಂಜಲಿಯನ್ನು ಮಹರ್ಷಿಗಳನ್ನು ಬಿಟ್ರೆ ಅಂತ ರೀತಿ ನಮ್ಮ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧನೆ ಮಾಡಿರ್ತಕ್ಕಂಥವ್ರು ಯಾರೂ ಇಲ್ಲ. ಏನ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಅಲ್ಲದೆ ಅನಂತನನ್ನು ಕುರಿತು ಧ್ಯಾನ ಮಾಡುವುದರ ಮೂಲಕ ಆಸನವನ್ನು ಸ್ಥಿರಪಡಿಸಿಕೊಳ್ಳಬಹುದು ಪತಂಜಲಿಗಳು ಹೇಳುತ್ತಾರೆ. ಭೂಮಿಯು ಸುತ್ತುತ್ತಿದ್ದಾಗಿಯೋ ಅದು ತನ್ನ ಹಾದಿಯನ್ನು ಸ್ಥಿರತೆಯಿಂದ ಚಲಿಸುವಂತೆ ಮಾಡತಕ್ಕ ಒಂದು ವಿಶೇಷ ಶಕ್ತಿ ಇರುತ್ತದೆ. ನಮ್ಗೆಲ್ಲರಿಗೂ ಗೊತ್ತು, ಭೂಮಿ ತಿರುಗ್ತಾ ಇದೆ. ಹಾಗೆ ತನ್ನ ಸುತ್ತಲೂ ಸುತ್ತುಕೊಂಡು ಸೂರ್ಯನ ಸುತ್ತಲೂ ಸುತ್ತುತ್ತೆ. ಆದರೆ ಒಂದು ಪಥ ಅಂತಂದ್ರೆ ಅದು ದಾರಿ ಬಿಡದಿರ ಅದೇ ರೀತಿ ಸುತ್ತು ಆಗ್ತಾನೆ ಇದೆ. ಇದಕ್ಕೆ ರಹಸ್ಯವಿದೆ. ಯಾರದು ಸಾಮರ್ಥ್ಯ ಇದು? ಅವಾಗಲೇ ಹೇಳಿಲ್ವಾ, ಈಶ್ವರನಾಗಿರತಕ್ಕಂಥವನು ಕಣ್ಣು ಮುಚ್ಚಿದರೆ ಇವೆಲ್ಲವನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ. ಅವ್ರೊಂದ್ಸರಿ ಕಣ್ಣು ಮುಚ್ಚಿಂಗ್ ಅಂತಂದ್ರೆ ಬಂದೈತಿ. ಹೆಂಗಾಗುತ್ತೆ? ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥವ್ನ ಏನಾದ್ರು ಕಣ್ಣು ಮುಚ್ಚಿಂಗ್ ಅಂದ್ರೆ ಏನಾಗಿರುತ್ತೆ? ಆ ರೀತಿ ಆಗುತ್ತೆ. ಆ ಡ್ರೈವರ್
ನಮ್ಮನ್ನ ಎಲ್ಲರನ್ನು ಸೇಫ್ಟಿಯಾಗಿ ಕರ್ಕೊಂಡು ಬರ್ಬೇಕಾದ್ರೆ ಅವ್ನ ಕಣ್ಣು ಮುಚ್ಚಿದರ ವ್ಯವಸ್ಥೆ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬರ್ಬೇಕು. ಅದೇ ರೀತಿ ನಮ್ಮನ್ನೆಲ್ಲ ಎಚ್ಚರಿಕೆಯಿಂದ ಕಾಪಾಡ್ತಾ ಇರ್ತಕ್ಕಂಥದ್ದು ಅಂತಃಕರಣ. ಚಲಿಸುವಂತೆ ಮಾಡತಕ್ಕ ಒಂದು ವಿಶೇಷ ಶಕ್ತಿ ಇರುತ್ತದೆ. ಇದು ಗ್ರಯೋನೋ ಕಾಂಪ್ಲೆಕ್ಸ್ ಅಂತ ಏನೋ ಇದೆ, ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಎಂಬ ಯಂತ್ರದಂತೆ ಹಾವಿನ ರೂಪದಲ್ಲಿ ಕೆಲಸ ಮಾಡುತ್ತದೆ. ಸುತ್ತು ಹಾಕಿಕೊಂಡು ಎಡೆಯನ್ನು ಎತ್ತುಕೊಂಡಿರುವ ಸರ್ಪದ ಆಕಾರವನ್ನು ಈ ಶಕ್ತಿಯ ಕೆಲಸ ಮಾಡುವ ವಿಧಾನವನ್ನು ತೋರಿಸುತ್ತದೆ. ಸುತ್ತ ಹಾಕೊಂಡು ಹಾವು ಎಲ್ಲಾದ್ರೂ ಇರ್ಲಿ ಹಿಂಗ್ ಸುತ್ತ ಹಾಕೊಂಡು ಎಡೆ ಇದ್ರ ಮೇಲೆ ಇಟ್ಕೊಂಡು ಹೆಂಗಿರುತ್ತೆ ಅದು ನೋಡಿ. ಅದನ್ನು ನೋಡಿ ನಮ್ಮ ಈ ಭೂಮಿ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಆ ಶಕ್ತಿ ಹಾವು ಒಂದು ಹೀಗೆ ಸುತ್ತ ಹಾಕೊಂಡು ಮೇಲ್ಗಡೆ ಇಟ್ಕೊಂಡು ಬೇಕಾದ್ರೆ ಆ ಶಕ್ತಿ ಅದ್ರ ಪ್ರಭಾವ ಇದೆ, ಅದ್ರ ಮೇಲೆ ಇದೆ ಅಂತ ಅನ್ನೋದು ಅರ್ಥ ಗೊತ್ತಾದ. ಅದು ವಿಧಾನವು ಹೋಲುತ್ತದೆ. ಆದ್ರಿಂದ ಹಿಂದೂ ಸಂಸ್ಕೃತಿಯಲ್ಲಿ ಗುಪ್ತ ಶಕ್ತಿಗಳನ್ನು ಅವುಗಳ ಕೆಲಸ ಮಾಡುವ ಭಾವಕ್ಕೆ ಹೋಲಿಸುವ ಪದ್ಧತಿ ಇರುತ್ತದೆ. ಯಾಕಂದ್ರೆ ನಮ್ಮ ಗುಪ್ತ ಶಕ್ತಿಗಳಲ್ಲಿ ಯಾಕೆಂತ ಕೇಳಿದ್ರಲ್ಲ, ಅದು ಗುಪ್ತ ಶಕ್ತಿ ನಮಗೂ ಸರಿಯಾಗಿ ಗೊತ್ತಿಲ್ಲ, ನಿಮ್ಗೂ ಸರಿಯಾಗಿ ಗೊತ್ತಿಲ್ಲ. ಆ ಗುಪ್ತ ಶಕ್ತಿ ಅದರಲ್ಲಿ ಏನು ಅಡಗಿದೆ ಅಂತ ಅನ್ನೋದು, ಆ ಗುಪ್ತ ಶಕ್ತಿಯನ್ನು ತಿಳ್ಕೊಳ್ತಕ್ಕಂಥದ್ದು ಯಾರ ಅಂತ ಯೋಗಿಗಳಾಗಿರ್ತಕ್ಕಂಥವ್ರು ಗೊತ್ತಾಗುತ್ತೆ. ಅವ್ರು ನಮ್ ಸುಮ್ಮನೆ ಹಂಗೆ ಹೇಳಿ. ಆದುದರಿಂದ ಅನಂತನನ್ನು ಕುರಿತು ಧ್ಯಾನ ಮಾಡಬೇಕೆಂತ ಇಲ್ಲಿ ಸೂಚಿಸಿದೆ. ಈ ಅನಂತ ಅಂದ್ರೆ ಹಾವುಗೆ ನಾಗರ ಹಾವು ಅಂತಿದೆಯಲ್ಲ, ನಾವು ಹಾವು ಸುತ್ತ ಹಾಕಿಕೊಂಡು ಹೆಡೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆ ಸಾಮರ್ಥ್ಯ ಶಕ್ತಿ ಅದರಲ್ಲಿ ಅಡಕವಾಗಿದೆ. ಆ ಗುಪ್ತ ಶಕ್ತಿಯನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಗಿಲ್ಲ. ಆದ್ದರಿಂದ ಈ ಉದಾಹರಣೆಯನ್ನು ಕೊಟ್ಟು ಈ ರೀತಿ ಮಾಡ್ಕೋಬೇಕು. ಧ್ಯಾನ ಯಾವಾಗ ನಾವು ಆಸನವನ್ನು ಕೂತುಕೊಂಡು ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಒಂದೇ ನಿಖರವಾಗಿರ್ತಕ್ಕಂಥ ಧ್ಯಾನ ಮಾಡುವುದಕ್ಕೆ ಸಾಮರ್ಥ್ಯ ಬೆಳೆಸ್ಕೋಬೇಕಾದ್ರೆ ಆಸನ ಮುಖ್ಯ. ಆವಾಗ ಇದು ಪೂರ್ತಿ ಬರುವ ತನಕ ಆ ಹಾವು ಅಂತಿದೆಯಲ್ಲ ಅದನ್ನ ನೆನೆಸ್ಕೊಂಡು ಭೂಮಿ ಯಾವ ಆಕರ್ಷಣಾ ಶಕ್ತಿಯಿಂದ ತಿರುಗುತ್ತಾ ಇದೆ ಆಗಿದೆ ಅಂತಕ್ಕಂಥ ಈ ಕಡೆ ಗಮನ ಬರಬೇಕು. ಆ ಕಡೆ ಗಮನ ಬರ್ತಾ ಅದ ಕಡೆನೇ ಗಮನ ಹೋದಾಗ ಈ ನೋವು ಅನ್ನೋದನ್ನು ಕಾಣಿಸಲ್ಲ. ಯಾವ್ದಾರು ಅದು ಬಿಟ್ಟು ಅಯ್ಯೋ ನನ್ನ ಕಾಲಪ್ಪ ನನ್ನ ಮಂಡಿಯಪ್ಪ ಅಂತ ಅಂದ್ಕೊಂಡ್ರೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿ ಆ ನೋವನ್ನು ಕಡಿಮೆ ಮಾಡಿಕೊಂಡು ಗಮನವನ್ನು ಆ ಕಡೆ ಹೋಗಬೇಕಾದ್ರೆ ಈ ರೀತಿ ಮಾಡಿ ಅಂತಕ್ಕಂಥದ್ದು ಪತಂಜಲಿಯವರು ಹೇಳ್ತಾರೆ. ಆದುದರಿಂದ ಅನಂತನನ್ನು ಕುರಿತು ಧ್ಯಾನ ಮಾಡಬೇಕೆಂದು ಇಲ್ಲಿ ಸೂಚಿಸಿದೆ. ಆ ಗುಪ್ತ ಶಕ್ತಿಯು ಹೇಗೆ ಚಲಿಸುತ್ತಿರುವ ಭೂಮಿಯನ್ನು ಸಮಸ್ಥಿತಿಯಲ್ಲಿ ಇಟ್ಟಿರುತ್ತದೆ. ಆ ಗುಪ್ತ ಸಾಮರ್ಥ್ಯ ಶಕ್ತಿ, ಗುಪ್ತ ಅಂತಂದ್ರೆ ಗೊತ್ತಾಗದೆ ಇರುವುದು ಅಂತ. ಏನು ಗುಪ್ತ ಅಂದ್ರೆ ಹೇಳು, ಗುಪ್ತ ಅಂದ್ರೆ ಹೇಳು ಅಂತಂದ್ರೆ ಗೊತ್ತಿಲ್ಲದೆ ಇರುವುದು. ನಿಮ್ಗೆ ಹಿಂಗೆ ಹೇಳಕ್ಕಾಗತ್ತೆ ಅದನ್ನ? ರಹಸ್ಯವಾಗಿರುವುದು ಅಂತೆ ಮಾಡುವುದೇನೋ ಅದನ್ನು ಹೋಲತಕ್ಕ ಸರ್ಪವನ್ನು ಕುರಿತು ಧ್ಯಾನ ಮಾಡಿದರೆ ಸಮಸ್ಕೃತಿ ನಿಯಮಕ್ಕೆ ಅನುಗುಣವಾಗಿ ನಮ್ಮ ಆಸನವೂ ಕೂಡ ಸ್ಥಿರವಾದ ಸಮಸ್ಥಿತಿಯಲ್ಲಿ ಇರುವುದಕ್ಕೆ ಸಹಾಯವಾಗುತ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆಸನವು 4 ಗಂಟೆ 20 ನಿಮಿಷ ನೋವು ನಲಿವು ಇಲ್ಲದಿರ ಕುಳಿತುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಆ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾದರೆ ಕೆಲವು ಚುಟುಕಗಳು. ಹಾವು ಅಂತಕ್ಕಂಥದ್ದು ಇದೆಯಲ್ಲ, ಸರ್ಪವು ಈ ರೀತಿ ಇದೆ. ಸರ್ಪವು ನಮ್ಮ ಭೂಮಿಯನ್ನು ಹೊತ್ತುಕೊಂಡಿದೆ ಅಂತಕ್ಕ ಹಿಂದಿನ ದೊಡ್ಡವರು ಹೇಳ್ತಾ ಇದ್ರು. ಇದ್ರ ರಹಸ್ಯ ಅವಾಗ ಪೂರ್ಣವಾಗಿ ಹೇಳಿದ್ರೆ ನಮ್ಮಂತವ್ರಿಗೆ ಅರ್ಥವಾಗಲ್ಲ. ನಮ್ಮ ಈ ಭೂಮಿಯನ್ನು ಹೊತ್ಕೊಂಡಿರುವುದು ಸರ್ಪವು ಹೇಳ್ತಾರೆ ಇರ್ತಕ್ಕಂಥ ಹಾವು ಸರ್ಪ ಹೊತ್ಕೊಂಡಿದೆಯಪ್ಪ ಅಂತ. ಇಲ್ಲಿ ಆದಿಶೇಷನಿಗೆ ಸಂಬಂಧಪಟ್ಟ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಇರುವುದು ಎಲ್ಲರಿಗೂ ಗೊತ್ತು. ನೋಡು, ಇನ್ನೂ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್, ಸುಬ್ರಹ್ಮಣ್ಯ ದೇವಸ್ಥಾನಗಳೆಲ್ಲ ಕಡೆ ಇದೆಯಲ್ಲ, ಇದಕ್ಕೆ ಸಂಕೇತವಾಗಿ ಅದನ್ನ ದೊಡ್ಡವರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನ ಈ ಸಂಕೇತಕ್ಕೆ ಯಾವುದು ನಾಗರ ಹಾವು ಅಂತಕ್ಕಂಥ ಹೆಡೆ ಹಾಕೊಂಡಿರ್ತಕ್ಕಂಥದ್ದು ಭೂಮಿಯನ್ನು ಹೊಂದಿಕೊಂಡಿದೆ, ಈ ರೀತಿ ಇದೆ ಅಂತಕ್ಕಂಥ ಆ ಸಂಕೇತದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ ನಮ್ಗೆ. ಯಾಕಂದ್ರೆ ಆವಾಗ ಒಂದು ದೇವಸ್ಥಾನ ಅಂತಂದ್ರೆ ಭಕ್ತಿ ಭಾವನೆ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಆ ರೀತಿಯಲ್ಲಾದ್ರೂ ಅಲ್ಲಿ ಹೋಗ್ತಾರೆ ಅಂತ ಉದ್ದೇಶದಿಂದ ದೊಡ್ಡವರು ಮಹರ್ಷಿಗಳಾಗಿರ್ತಕ್ಕಂಥವರು ಅಂತ ದೇವಸ್ಥಾನಗಳ ರೂಪವನ್ನ ಕಟ್ಟಿ ಅಂತ ಕಡೆ ಹೋಗಿ ಬರುವುದಕ್ಕಾದ್ರೂ ಪ್ರಾರಂಭ ಮಾಡಿದ್ರೆ ಜನ್ಮಾಂತರದಲ್ಲಿ ಮುಂದೆ ಬೆಳವಣಿಗೆ ಆಗ್ತಾರೆ ಅನ್ನುವ ಉದ್ದೇಶ ಇದೆ. ಇವತ್ತು ಜೀವನ್ಮುಕ್ತರಿಗಿಂತ ಹಂತಗಳಲ್ಲಿ ಮುಂದುವರಿಯುವಂತಹ
ಬ್ರಹ್ಮಮಾನಸ ಪುತ್ರರಾದ ಜಗಚ್ಚಕ್ಷುಗಳು ಅಂದರೆ ಸೈಲೆಂಟ್ ವಾಚ್. ಹೌದು, ನಮ್ಮ ಸೊಸೈಟಿ ಬರುತ್ತೆ ಸೈಲೆಂಟ್ ವಾಚರ್ ಅಂದ್ರೆ ಎಷ್ಟನೇ ದೀಕ್ಷರು ಅಂತ ಹೇಳೋದು ನಾವು 10ನೇ ದೀಕ್ಷೆಯು ಸೈಲೆಂಟ್ ವಾಚರ್ ಅಂತಾರೆ. ಅದಕ್ಕೆ ಇದರಲ್ಲಿ ಜಗಚ್ಚಕ್ಷು ಮುನಿಗಳು ಅಂದರೆ ನಮ್ಗೆ ಇನ್ನೂ ಸುಲಭವಾಗಿ ಅರ್ಥವಾಗಬೇಕಂದ್ರೆ ಗಣೇಶ. ನಾವು ಯಾವ್ದಾದ್ರು ಪೂಜಾ ಪುನಸ್ಕಾರ ಮಾಡಬೇಕಾದ್ರೆ ಮೊದಲು ಗಣೇಶನಿಗೆ ಪೂಜೆ ಮಾಡಪ್ಪ ಅಂದ್ರೆ ಮಾಡ್ತಕ್ಕಂಥ ಕೆಲಸ ವಿಘ್ನವಾಗದರೆ ಇರಲಿ ಅಂತ ಅನ್ನೋದು ಈ ಉದ್ದೇಶದಿಂದಲೇ ಗಣೇಶನನ್ನು ಪೂಜೆ ಮಾಡುವುದು ಇರುವುದು. ಹೀಗೆ ಶ್ವೇತಋಷಿ ಸಂಘಕ್ಕೆ ಪ್ರಭುಗಳಾಗಿ ಕೆಲಸ ಮಾಡಿ ಅನುಭವ ಪಡೆದವರು ಇವರಿಗೆ 10ನೇ ದೀಕ್ಷೆಯಲ್ಲಾಗಿದೆ. ಅವರಿಗೆ ಈ ಅನುಭವಗಳಾಗಿರ್ತಕ್ಕಂಥವ್ರಿಗೆ 10ನೇ ದೀಕ್ಷೆ ಹೇಳಿದ್ರಲ್ಲ, ಸೈಲೆಂಟ್ ವಾಚರ್ ಅಂತ ಮೌನ ಗಣಪತಿ ಮೌನ ಅಂತ 10ನೇ ದೀಕ್ಷೆಯಲ್ಲಾಗಿದ್ದಾರೆ. ದೀಕ್ಷೆ ಅಂತಂದ್ರೆ ಏನೋ ಒಂದು ದೊಡ್ಡದು ಅಂತ ಅಂದ್ಕೊಳ್ಳೋಣ, ಅದ್ರ ಪೂರ್ತಿ ವಿವರಣ ನಮ್ಗೆ ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಮತ್ತು ಇವರ ಪ್ರತಿನಿಧಿಗಳು ಯಾರು? ಮೂಲ ಇವರು ಸೈಲೆಂಟ್ ವಾಚರ್ ಅಂತಕ್ಕಂಥದ್ದು ಜಗಚ್ಚಕ್ಷ ಮುನಿಗಳು. ಇವರ ಪ್ರತಿನಿಧಿಗಳು ಅಂತಂದ್ರೆ ಇವಾಗ ನಾನು ಇಲ್ಲಿದ್ದೀನಪ್ಪ, ನೀವು ಕೇಳೋದಕ್ಕೆ ಇಷ್ಟೆಲ್ಲ ನೀವು ಬಂದಿದ್ರಿ, ನೀವೆಲ್ಲ ಪ್ರತಿನಿಧಿಗಳು ಅಂತ ತಗೋಬಹುದು. ಪ್ರತಿನಿಧಿಗಳು ಈ ಭೂಗೋಳಕ್ಕೆ ಸಂಬಂಧಪಟ್ಟ ಭೂತಕೋಟಿಯ ಸಂಸರಣವನ್ನು ಸಕ್ರಮವಾಗಿ ನಡೆದುಕೊಂಡು ಹೋಗಿರುವಂತೆ ನೋಡಿಕೊಳ್ಳುತ್ತಿರುವ ಸನತ್ ಕುಮಾರರ ಪ್ರಭುಗಳು. ಇವರಿಗಿಂತ ಮೇಲ್ಮಟ್ಟದಲ್ಲಿ ಸಿಕ್ಕತ್ತವರು ಅವರ ಹೆಸರು ಸೈಲೆಂಟ್ ವಾಚರ್ ಅಂತಾರೆ, ಮೌನ ಗಣಪತಿ ಅಂತಾರೆ. ಇವರು 9ನೇ ದೀಕ್ಷೆಯವರು. ಇವರು ಮೌನವಾಗಿ ನಮ್ಮ ತರ ಮಾಡ್ಕೊಂಡು ಮಾಡಲ್ಲ. ದೊಡ್ಡವರು ಒಂದು ಸೂಚನೆ ಕೊಡ್ತಾರೆ ಅಷ್ಟೇ, ಆ ಸೂಚನೆಗೆ ತಕ್ಕಂತೆ ನಾವು ನಡ್ಕೋಬೇಕು. ಆ ಮಟ್ಟಕ್ಕೆ ಬೆಳೆದಿರಬೇಕು, ಅವ್ರು ಸೂಚನೆಗೆ ಕೊಡ್ತಾರೆ. ಈ ಭೂಮಂಡಲವನ್ನು ಪೂರ್ಣವಾಗಿ ವ್ಯವಸ್ಥೆ ರೀತಿಯಲ್ಲಿ ನೋಡಿಕೊಂಡು ಮಾಡ್ತಾ ಇರತಕ್ಕಂಥವ್ರು ಯಾರಪ್ಪ ಅಂದ್ರೆ ಸನತ್ ಕುಮಾರರು. ಸನತ್ ಕುಮಾರರ ಹೆಸರು ನಮ್ಮಲ್ಲಿ ಎಲ್ಲರಿಗೂ ಗೊತ್ತು. ಕೋಟಿಯ ಸಂಸರಣವನ್ನು ಸಕ್ರಮವಾಗಿ ನಡೆದುಕೊಂಡು ಹೋಗುತ್ತಿರುವಂತೆ ನೋಡಿಕೊಳ್ಳುತ್ತಿರುವ ಸನತ್ ಕುಮಾರರ ಪ್ರಭುಗಳು. ನಮ್ಮ ಭೂಮಿ ಪೂರ್ತಿಯಾಗಿ ಅವರ ಸಂಬಂಧ. ಇವರಿಗೆ 9ನೇ ದೀಕ್ಷೆಯಾಗಿದೆ. ಇವರಿಬ್ಬರ ಸಂಕಲ್ಪ ಶಕ್ತಿಯಿಂದ ಈ ಭೂಮಿಯು ನಮ್ಮ ಸ್ಥಾನದಲ್ಲಿ ಸಮಸ್ಥಿತಿಯಲ್ಲಿ ಮುಂದುವರಿಯುತ್ತಾ ಇದೆ. ಈ ಭೂಮಿ ನಮ್ಮ ಜೀವನಕ್ಕಾಗಿ ವ್ಯವಸ್ಥೆ ರೀತಿಯಲ್ಲಿ ಏನೇನು ಇರಬೇಕಾದ್ರೆ ಇದ್ದುಕೊಂಡು ಅದಕ್ಕೆ ಪವರ್ ಶಕ್ತಿ ಕೊಟ್ಟಿರ್ತಕ್ಕಂಥವರು ಮೌನ ಗಣಪತಿ ಮತ್ತು ಸನತ್ ಕುಮಾರರು. ಇವರಿಬ್ಬರ ಸಾಮರ್ಥ್ಯ ಶಕ್ತಿ ಪ್ರಭಾವದಿಂದ ಎಲ್ಲವೂ ನಡೀತಾ ಇದೆ. ಆದುದರಿಂದ ಆದಿಶೇಷನೆಂದರೆ ಈ ಮಹಾತ್ಮರೇ. ನೋಡಿದ್ರೆ ಅಲ್ಲಿ ಆದಿಶೇಷ ಅಂದ್ರೆ ನಾವು ನೋಡ್ಕೊಂಡಿರ್ತಕ್ಕಂಥ ಓಡಾಡ್ತಿರೋ ಅದಲ್ಲ, ಆ ಶಕ್ತಿ, ಆ ಪ್ರಭಾವ ಇದೆಯಲ್ಲ, ಇವರಿಬ್ಬರ ಪ್ರಭಾವವೇ ಆದಿಶೇಷ. ಆದಿಶೇಷ ಅಂದ್ರೆ ಅವ್ರ ಸಾಮರ್ಥ್ಯ, ಅವರ ಶಕ್ತಿ ಇದೆಯಲ್ಲ, ಅದಕ್ಕೆ ಹೆಸರು ಆದಿಶೇಷ ಅಂತ ನೋಡು. ಇಬ್ಬರ ಶಕ್ತಿ ಸಾಮರ್ಥ್ಯದಿಂದಲೇ ಈ ಭೂಮಿ ತಿರುಗುತ್ತಾ ಇರುವುದು. ಈ ಭೂಮಿ ಮೇಲ್ಗಡೆ ನದಿಗಳು, ಸರೋವರಗಳು ಎಲ್ಲ ಇರ್ತಕ್ಕಂಥದ್ದು. ಬೆಳೆ ಬರಬೇಕಾದ್ರೆ, ಕ್ಷಮ ಬರಬೇಕಾದ್ರೆ ಎಲ್ಲವೂ ಇದನ್ನು ನಡೆಸ್ತಾ ಇರತಕ್ಕಂಥವ್ರು ಆ ಮಹಾತ್ಮರು. ಇಬ್ಬರ ಸಾಮರ್ಥ್ಯ ಶಕ್ತಿಯಿಂದಾನೆ ಅಂತ ಅನ್ನೋದು ಇಲ್ಲಿ ನಾವು ಈಗ ಅರ್ಥ ಮಾಡ್ತೀವಿ. ಈ ಮಹನೀಯರುಗಳು ಅಯೋನಿಜರು ಎಂದರೆ ತಾಯಿಯ ಹೊಟ್ಟೆಯಲ್ಲಿ ಬೆಳೆದ ದೇಹಗಳು ಅಲ್ಲ. ಅಯೋಜನರು ಅಂದ್ರೆ ತಾಯಿ ಹೊಟ್ಟೆಯಿಂದ ಬಂದಿರತಕ್ಕಂಥವ್ರು, ಅವರೇ ದೇಹವನ್ನ ಶಕ್ತಿಯಿಂದ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥವರು ಇವರು. ಇವರಲ್ಲಿ ಸನತ್ ಕುಮಾರ ಪ್ರಭುಗಳು ಎಷ್ಟೋ ಲಕ್ಷ ವರ್ಷಗಳಿಂದ ಈ ಪವಿತ್ರ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಎಷ್ಟೋ ಲಕ್ಷ ವರ್ಷಗಳಿಂದ ಸನತ್ ಕುಮಾರರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೊತ್ತಾಗ್ತದೆ, ನಾವು ಬಡ್ಕೊಳ್ತೀವಿ, ನಂದು ಇದಿಷ್ಟು ಆದಷ್ಟು, ನನ್ನ ಹೆಸರು, ನನ್ನ ಕುರ್ಚಿ ಆದಂತ ಬಡ್ಕೊಳ್ತಾ ಇದ್ದೀವಿ. ಇಷ್ಟು ಕೋಟ್ಯಾಂತರ ವರ್ಷಗಳಿಂದ ಯಾವ ಅಪೇಕ್ಷೆ ಇಲ್ಲದಿರ ನಮಗಾಗಿ ಅವರು. ಆದಾಗ್ಯೂ ಅವರ ಕ್ರಿಯಾಶಕ್ತಿಯಿಂದ ಮಾಡಲ್ಪಟ್ಟ ದೇಹವು ಯಾವಾಗಲೂ 16 ವರ್ಷ ಪ್ರಾಯದ ಕುಮಾರರಂತಿರುತ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಯಾವಾಗಲೂ 16 ವರ್ಷದ ಪ್ರಾಯದಂತೆ ಇರ್ತಾರೆ. ನಮ್ಮ ಶರೀರವು ಉಬ್ಬುವುದು ಕುಗ್ಗುವುದು ಯಾಕಪ್ಪ ಅಂದ್ರೆ ನಾವು ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳಿಗೆ ತಕ್ಕಂತೆ ನಮ್ಮ ಈ ದೇಹ ಬಂದಿದೆ. ಕೆಲವು ದಿವಸ ಹುಮ್ಮಸ್ಸಾಗಿರ್ತೀವಿ, ನಂತರ ಆ ಹುಮ್ಮಸ್ಸು, ಆ ಹಿಂದಿನ ಜನ್ಮದ ಕರ್ಮ ಇದೆಯಲ್ಲ, ವಂಶ ಪರಂಪರೆ ಕಾಯಿಲೆ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ಲ. ಇವಾಗ ಗೊತ್ತಾಯ್ತು, ಮೊದಲು ಗೊತ್ತಾಗ್ತಾ ಇಲ್ಲ. ಹಾರ್ಟ್ ಅಟ್ಯಾಕ್ ಬರುತ್ತೆ, ಕ್ಷಯ ರೋಗ ಬರುತ್ತೆ, ಕೆಮ್ಮು, ಇವೆಲ್ಲವೂ ವಂಶ ಪರಂಪರೆಯಾಗಿ ಬರ್ತಕ್ಕಂಥದ್ದು. ಆದ್ದರಿಂದ ಇವು
ಕುಮಾರ ವ್ಯವಸ್ಥೆಯಲ್ಲಿಯೇ ಮುಂದುವರಿಯುತ್ತದೆ. ಸರ್ಪಕ್ಕೆ 1,000 ವರ್ಷ ಆಯುಸು ಎತ್ತೆಂದು ಪ್ರತೀತಿ ಇದೆ. ಒಂದು ಹಾವಿಗೆ 1,000 ವರ್ಷ ಒಂದು ಪ್ರತೀತಿ ಅಂದ್ರೆ ಅದರ ಶಕ್ತಿ. ನಾವು ಸುಮ್ಮನೆ ಈ ಹಾವು 1,000 ವರ್ಷ ಇರುತ್ತಾ ಅಂತ ಅಂದ್ಕೋಬಹುದು. ಶಕ್ತಿ ಅಷ್ಟು ಲೆಕ್ಕ ಮಾಡೋದಕ್ಕೆ. ಆದುದರಿಂದ ಋಷಿಗಳನ್ನು ಸರ್ಪಕ್ಕೆ ಹೋಲಿಸುವ ಹಿಂದಿನ ಸಂಪ್ರದಾಯವಿದೆ. ಏಕೆಂದರೆ ಜನರಿಗೆ ಅರ್ಥವಾಗುವಂತೆ ಈ ಗುಪ್ತ ವಿದ್ಯೆಗೆ ಸಂಬಂಧಪಟ್ಟಂತೆ ತಿಳುವಳಿಕೆ ಕೊಡಬೇಕಾಗಿದೆ. ಇದು ಗುಪ್ತ ವಿದ್ಯೆ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ತಿಳುವಳಿಕೆ ಕೊಡಬೇಕಾಗಿರತಕ್ಕಂಥದ್ದು. ಅಲ್ಪ ಸ್ವಲ್ಪ ನಾವು ತಿಳುವಳಿಕೆ ಇದನ್ನ ಅಲ್ಪ ಸ್ವಲ್ಪ ನಾವು ಬೇರೆಯವ್ರಿಗೆ ತಿಳಿಸ್ಬೇಕಾದ್ರೆ ಬೇರೆ 4-5 ಪುಸ್ತಕಗಳನ್ನು ಓದಿರ್ಬೇಕು. ಓದಿ ಅಷ್ಟೋ ಇಷ್ಟು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದನ್ನ ಬೇರೆಯವ್ರಿಗೆ ಹಂಚಿದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿನೂ ಆ ಜ್ಞಾನವು ಬೆಳವಣಿಗೆ ಆಗುತ್ತೆ. ನಾನು ತಿಳ್ಕೊಂಡಿರ್ತಕ್ಕಂಥ ವಿಷಯ ನನ್ನಲ್ಲೇ ಇಟ್ಕೊಂಡಿದ್ರೆ ಅದೇನಾಗುತ್ತೆ ನೆಸೆಸ್. ಬಾವಿಯಲ್ಲಿ ನೀರು ಸೇರ್ತಾ ಇದ್ರೆ ಒಳ್ಳೆ ಹೊಸ ನೀರು ಬರುತ್ತೆ. ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಏನು ಕೆಲಸಕ್ಕೆ ಬಾರ್ದಾಗುತ್ತೆ. ಹಾಗೆ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯವನ್ನ ಬೇರೆಯವರಿಗೂ ತಿಳಿಸಿಕೊಡಬೇಕು. ಈ ಋಷಿ ಸಂಘವನ್ನು ಮಹೀಪೀಠವೆಂದು ಹೇಳುವುದು ಉಂಟು. ಈ ಭಾಗಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಗುರುಗಳು ಮತ್ತು ಯೋಗಪಥ ಎಂಬ ಗ್ರಂಥವನ್ನು ವ್ಯಾಸಂಗ ಮಾಡಿ ಪರಿಷ್ಕಾರ ಮಾಡಿಕೊಳ್ಳಬಹುದು. ಆದುದರಿಂದ ಭೂಮಿಯನ್ನು ಸಮಸ್ಥಿತಿಯಲ್ಲಿ ನಡೆಸುತ್ತಿರುವರು ಈ ಮಹಾತ್ಮರೆಲ್ಲ ಪ್ರಭುಗಳಾದ ಈಶ್ವರನ ಪ್ರತಿನಿಧಿಗಳೇ. ಈ ಭೂಮಿಯನ್ನು ಸಮತಟ್ಟಾಗಿ ನಡವಳಿಕೆ ತಿರುಗ್ತಾ ಇರುವುದನ್ನ ನೋಡ್ಕೊಳ್ತಾ ಇರ್ತಾರೆ. ಈಶ್ವರನ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಯಾರೋ ಮೌನ ಗಣಪತಿ ಮತ್ತು ಸನತ್ ಕುಮಾರರು. ಅವರ ಪರವಾಗಿ ನಮಗೆ ಎಲ್ಲರಿಗೂ ಯೋಗ್ಯವಾಗಿರುವ ರೀತಿಯಲ್ಲಿ ಇದು ಸಮತಟ್ಟಾಗಿರುವ ರೀತಿಯಲ್ಲಿ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಇವರು ಆಗಿರುತ್ತಾರೆ ಅನ್ನೋದನ್ನ ಹೇಳ್ತಾ ಇಷ್ಟು ಭಾಷಣ ಮುಗಿಸ್ಬೇಕು. 3 ಸಲ ಓಂಕಾರ ಮಾಡಿ ಮುಕ್ತಾಯ ಕಳಿಸ್ಬೇಕು.